In case of Lagrangian mechanics, if you observe this, what exactly the Lagrangian mechanics? Newtonian mechanics compare ಮಾಡಿದ Lagrangian mechanics ಏನು? So simplified version. Actually, Lagrangian mechanics is simplified version. ಅಲ್ಲಿ ಭಾಳ ರೆಸ್ಟ್ರಿಕ್ಷನ್ ಅದು. ಇಲ್ಲಿ ನ್ಯೂಟನ್ ಲಾಸ್ ಅನ್ನು ಅಪ್ಲೈ ಮಾಡಬೇಕಾದ್ರೆ ರೆಸ್ಟ್ರಿಕ್ಷನ್ಸ್ ಭಾಳ. ಇಲ್ಲಿ Lagrangian mechanics ಯೂಸ್ ಮಾಡಲ್ಲ ಅಷ್ಟೊಂದು ಏನು ರೆಸ್ಟ್ರಿಕ್ಷನ್ ಬರಲ್ರಿ. ಇದು ಸಿಂಪಲ್ ವೇ ಆಫ್ ಎಕ್ಸ್ಪ್ಲೇನಿಂಗ್ ದಟ್ ಸಿಸ್ಟಮ್ಸ್. ಏನಿದೆ Lagrangian ಅಂತಂದ್ರೆ, especially this Lagrangian is defined as the energy term. ಈ Lagrangian ಅನ್ನೋದು ಒಂದು ಎನರ್ಜಿ ಟರ್ಮ್ ಅನ್ನು ರಿಪ್ರೆಸೆಂಟ್ ಮಾಡುವಂತ ಒಂದು ಇಕ್ವೇಷನ್. ಅದು ಹೇಳ್ತೇನೆ ನಿಮಗೆ ಮುಂದೆ ನೆಕ್ಸ್ಟ್. ಎನರ್ಜಿ ಟರ್ಮ್. ಓಕೆ. Here we are going to define about mainly Lagrangian dynamics in that Hamiltonian part ಮತ್ತು Lagrangian part ಅಂತ ಎರಡು ಬರ್ತವೆ. One is Hamiltonian part and another one is Lagrangian part. So out of these two, Lagrangian and Hamiltonian parts ಅಂದ್ರೆ ಏನಿವು? Here, before going to define about the Lagrangian of the system, so ನಿಮ್ಗೆ degrees of freedom ಬಗ್ಗೆ ಆಲ್ರೆಡಿ ಗೊತ್ತದು. Minimum number of independent coordinates to configure the system. ಒಂದು ಸಿಸ್ಟಮ್ ಅನ್ನು ಕಾನ್ಫಿಗರ್ ಮಾಡೋರಿದ್ರಿ, ಒಂದು ಸಿಸ್ಟಮ್ ಅನ್ನು ಡಿಫೈನ್ ಮಾಡೋರಿದ್ರಿ. There is minimum number of independent coordinates to configure the system. Is defined as ಏನಂತ ಕರಿತೀವಿ ಇದಕ್ಕೆ? Degrees of freedom ಅಂತ ಕರಿತೀವಿ. We call this as degrees of freedom. Degree of freedom. So generally ನಾವು one particle system ಗಳನ್ನ degrees of freedom ಹೆಂಗೆ ಡಿಫೈನ್ ಮಾಡ್ತೀವಿ? For one particle system, for one particle, the degree of freedom is given by T. That is DOF ಅಂತ degree of freedom ಅಂತ ಕರಿತೀವಿ. So two particle ಗೆ ಹೆಂಗೆ ಡಿಫೈನ್ ಮಾಡ್ತೀವಿ degree of freedom? So we define that one as 5 degree of freedom. ನಿಮ್ಗೆ ಆಲ್ರೆಡಿ ಗೊತ್ತದ. Two diatomic molecule degree of freedom ಅನ್ನು ಹೆಂಗೆ ಡಿಫೈನ್ ಮಾಡಿದೀವಿ? Diatomic molecule. So degree of freedom DOF was given by 5. ಅದನ್ನ ಹೆಂಗೆ ಡಿಫೈನ್ ಮಾಡ್ತೀವಿ degrees of freedom ಅನ್ನು actually ನಾವು? So degrees of freedom we define that one with DOF or F is equal to 3n minus R ಅಂತ ಬರೀತೀವಿ. R ಅನ್ನೋದು ಏನಿಲ್ರಿ? It is relation. R is nothing but a relation. Where 3n is nothing but number of particles. Then see here. So it is 3 degrees of freedom, 5 degrees of freedom. Similarly for 3 particle system degrees of freedom ಅನ್ನು ಡಿಫೈನ್ ಮಾಡ್ತೀವಿ 6 ಬರುತ್ತೆ. So it is non-linear particle ಅದನ್ನು non-linear ಅದ ಸಿಸ್ಟಮ್ ಏನದ ಡಿಗ್ರಿ ಆಫ್ ಫ್ರೀಡಮ್ 6 ಅಂತ ಬರೀತೀವಿ. ಬಟ್ ಜನರಲಿ ಹೊಸ ಬಾಡಿ ರಿಜಿಡ್ ಬಾಡಿ ಇತ್ತು ಅಂದ್ರೆ ಅದಕ್ಕೆ ರಿಜಿಡ್ these degrees of freedom are applicable for rigid body. ಯಾವುದು ಫ್ಲೆಕ್ಸಿಬಲ್ ಇಲ್ಲ, ಯಾವುದು ವೈಬ್ರೇಟ್ ಆಗಂಗಿಲ್ಲ. So it is mostly applicable for rigid system. Okay. So ಅಕಸ್ಮಾತ್ ಇದು 1 dimension, 2 dimension, 3 dimension ಒಳಗೆ ಡಿಗ್ರೀಸ್ ಆಫ್ ಫ್ರೀಡಮ್. ಹಿಂಗ ಈ ಡಿಗ್ರಿ ಆಫ್ ಫ್ರೀಡಮ್ ಅನ್ನ ಡಿ ಅಂತ ಡಿಫೈನ್ ಮಾಡಿದ್ವಿ ಅಂದ್ರೆ ಡಿ ಸ್ಪೇಸ್ nth ಡೈಮೆನ್ಷನ್ ಇತ್ತು, ಡಿಪೆಂಡಿಂಗ್ ಆನ್ ದ ಡೈಮೆನ್ಷನ್ ಆಫ್ ದ ಸಿಸ್ಟಮ್ ಅನ್ನ ಡಿಗ್ರೀಸ್ ಆಫ್ ಫ್ರೀಡಮ್ ಒಳಗೆ ಡಿಫೈನ್ ಮಾಡ್ತೀವಿ. ಈಗ 3 ಡೈಮೆನ್ಷನ್ ಇತ್ತು ಅಂತಂದ್ರೆ ಏನಂತ ಬರೀತೀವಿ? 3 ಡೈಮೆನ್ಷನ್ ಇತ್ತು ಡಿಗ್ರೀಸ್ ಆಫ್ ಫ್ರೀಡಮ್ ಆಕ್ಚುಲಿ 6 ಬರೀತೀವಿ. ಪಾರ್ಟಿಕಲ್ ಫಾರ್ ಎಕ್ಸಾಂಪಲ್ ಏನು 3 ಪಾರ್ಟಿಕಲ್ 3 ಡೈಮೆನ್ಷನ್ ಒಳಗೆ ಡಿಫೈನ್ ಮಾಡತ್ತಿದ್ರೆ ಅಂದ್ರೆ ಡಿಗ್ರೀಸ್ ಆಫ್ ಫ್ರೀಡಮ್ 6 ಬರ್ತದೆ. ಓಕೆ. ಹೆಂಗೆ ಅದನ್ನ ಡಿಫೈನ್ ಮಾಡ್ತೀವಿ ಅಂದ್ರೆ ಲೈಕ್ ದಿಸ್. ಸೊ ಎಷ್ಟು ಸ್ಪೇಸ್ ಅದ ನಿಮಗೆ? ದಟ್ ಈಸ್ ಕರೆಕ್ಟ್ ಫಾರ್ ಡಿ ಸ್ಪೇಸ್. ಡಿ ಸ್ಪೇಸ್ ಮೀನ್ಸ್ ಇಟ್ಸ್ ದ ಡೈಮೆನ್ಷನ್. ಸೊ ಡಿ ಡೈಮೆನ್ಷನ್ ಪಾರ್ಟಿಕಲ್ ಇತ್ತು ಅಂದ್ರೆ ಡಿಗ್ರೀಸ್ ಆಫ್ ಫ್ರೀಡಮ್ ಏನ್ ಬರ್ತದ? ಡಿಗ್ರೀಸ್ ಆಫ್ ಫ್ರೀಡಮ್ ಇಸ್ ಗಿವನ್ ಬೈ ಆಕ್ಚುಲಿ ಡಿ ಇಂಟು ಡಿ ಪ್ಲಸ್ 1 ಡಿವೈಡೆಡ್ ಬೈ 2, where d is a d space or dimension. So d ಅನ್ನೋದು ಏನು ಕೊಡ್ತದೆ? ಡೈಮೆನ್ಷನ್ ಅನ್ನು ಕೊಡ್ತದೆ. d ಅನ್ನೋದು ಡೈಮೆನ್ಷನ್ ಕೊಡ್ತೈತಿ. ದೆನ್ ಡಿಗ್ರೀಸ್ ಆಫ್ ಫ್ರೀಡಮ್ ಅನ್ನು ಡಿಫೈನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಡೈಮೆನ್ಷನ್ 3 ಡೈಮೆನ್ಷನ್ ಸಿಸ್ಟಮ್ ತಗೊಂಡ್ರೆ ಅಂದ್ರೆ ಡಿಗ್ರೀಸ್ ಆಫ್ ಫ್ರೀಡಮ್ ಏನು ಬರ್ತದೆ ನೋಡಿ? n ನಂಬರ್ ಆಫ್ ಪಾರ್ಟಿಕಲ್ಸ್ ಗಳಿಗೆ. ಆಕ್ಚುಲಿ ಇದು ಒಂದು ಪಾರ್ಟಿಕಲ್ ಎಷ್ಟು ಬರ್ತದೆ? ಇದು 3 ಇಂಟು 3 ಪ್ಲಸ್ 1 ಬೈ 2. therefore it is going to be 6. ಸೊ ಯಾವುದೋ ಒಂದು ರಿಜಿಡ್ ಬಾಡಿಗೆ ನಾವು ಡಿಗ್ರೀಸ್ ಆಫ್ ಫ್ರೀಡಮ್ ಅನ್ನು ಏನು ಕೊಡ್ತೀವಿ? 6 ಕೊಡ್ತೀವಿ. ಇನ್ ಕೇಸ್ ಆಫ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್
So in classical mechanics system, in the classical system, any particle rigid particle ಇತ್ತು ಅಂದ್ರೆ rigid system ಗೆ rigid body ಗೆ, that is rigid body ಗೆ degree of freedom ಅನ್ನು ಏನಂತ ಡಿಫೈನ್ ಮಾಡ್ತೀವಿ, 6 degree of freedom ಅಂತ ಕರಿತೀವಿ ನಾವು. ಸೊ ಈ ನಂಬರ್ ಆಫ್ ಪಾರ್ಟಿಕಲ್ ಸ್ಪೇಸ್ ಮೇಲೆ ಡಿಫೈನ್ ಮಾಡೋದು ಇಲ್ಲಿ ಮ್ಯಾಲ್ ಡಿಫೈನ್ ಮಾಡಿದೀವಿ ನಾವು. ಓಕೆ, ಸೊ ಜನರಲಿ ಮೆನಿ ನಂಬರ್ ಆಫ್ ಪಾರ್ಟಿಕಲ್ ಸಿಸ್ಟಮ್ ಆರ್ 3 ನಂಬರ್ ಆಫ್ ಪಾರ್ಟಿಕಲ್ ಸಿಸ್ಟಮ್ ಒಂದು ಬಾಡಿ ಅಂತ ಡಿಫೈನ್ ಮಾಡ್ಕೊಂಡ್ರೆ ಜನರಲಿ ರಿಜಿಡ್ ಬಾಡಿ. ಇನ್ ಕೇಸ್ ಆಫ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ರಿಜಿಡ್ ಬಾಡಿಗೆ ನಾವು ಡಿಗ್ರಿ ಆಫ್ ಫ್ರೀಡಮ್ ಅನ್ನ ಎಷ್ಟು ಡಿಫೈನ್ ಮಾಡ್ತೀವಿ, 6 ಡಿಫೈನ್ ಮಾಡ್ತೀವಿ. ಯಾವಾಗಿದು ಇಟ್ ಇಸ್ ಒನ್ ಸಿಂಗಲ್ ಪಾರ್ಟಿಕಲ್ ಇತ್ತು, ಇಫ್ ಇಟ್ ಇಸ್ ಅ ಸಿಂಗಲ್ ಪಾರ್ಟಿಕಲ್ ಇದ್ದು ರಿಜಿಡ್ ಆಗಿ 3 ಡೈಮೆನ್ಷನ್ ಒಳಗಡೆ ಏನಾದ್ರು ಇತ್ತು ಅಂದ್ರೆ ಅಲ್ಲಿ ಡಿಗ್ರಿ ಆಫ್ ಫ್ರೀಡಮ್ ಅನ್ನ ಜನರಲಿ ಡಿಫೈನ್ ಮಾಡಿ ಹಂಗೆ ಮಾಡ್ತೀವಿ d with d+1/2. ಸೊ ಇಟ್ಸ್ ಅ nth ಡೈಮೆನ್ಷನ್ ಟೈಪ್, nth ಸ್ಪೇಸ್, d ಸ್ಪೇಸ್ ಅಂತ ಕರಿತೀವಿ. ಜನರಲಿ ವಿ ಕಾಲ್ ದಟ್ ಆಸ್ d ಸ್ಪೇಸ್ ಅಂತ ಡಿಫೈನ್ ಮಾಡ್ತೀವಿ. ಓಕೆ, ಸೊ ಈಗ ಅಕಸ್ಮಾತ್ there are n number of particles, n number rigid particles idu means that is given by like this: degree of freedom in d space for n particles, for n particles. For n particles particles ಇದು d ಸ್ಪೇಸ್ ಒಳಗಿತ್ತು ಅಂದ್ರೆ ಅದರ ಡಿಗ್ರಿ ಆಫ್ ಫ್ರೀಡಮ್ ಅನ್ನು ಹೆಂಗೆ ಡಿಫೈನ್ ಮಾಡ್ತೀವಿ, that degree of freedom is given by DOF is equal to that is given by like this: n by 2 times that is 2d into that is n minus 1, where d ಅನ್ನೋದೇನು n ನಂಬರ್ ಆಫ್ ಪಾರ್ಟಿಕಲ್ಸ್ ಏನಿರಬೇಕು ಡಿಗ್ರಿ ಆಫ್ ಫ್ರೀಡಮ್ ಗಿಂತ ಕಡಿಮೆ ಇತ್ತು ಅಂದ್ರೆ ಈ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. d space ಒಳಗಡೆ in space there are n number of particles ಇತ್ತು ಅಂದ್ರೆ the degree of freedom is defined as like this, where small d is defined as d space ಅಂದ್ರೆ ಇದು d small d dimension, so this is defined as dimension. ಜನರಲಿ ನಾವು ಹೆಂಗೆ ಡಿಫೈನ್ ಮಾಡ್ತೀವಿ ಅಂದ್ರೆ ಈಗ ಲ್ಯಾಗ್ರೇಂಜಿಯನ್ ಮೆಕ್ಯಾನಿಕ್ಸ್ ಅನ್ನ we are going to define in two space, ಒಂದು ಪೊಸಿಷನ್ ಸ್ಪೇಸ್, ಒಂದು ಪೊಸಿಷನ್, ಇನ್ನೊಂದು ಫೇಸ್ ಸ್ಪೇಸ್ ಅಂತ ಕರಿತೀವಿ. ಇದಕ್ಕೆ ಡಿಫೈನ್ ಮಾಡೋದು ಏನಂತ ಏನು, ಫೇಸ್ ಸ್ಪೇಸ್ ಅಂತ ಡಿಫೈನ್ ಮಾಡ್ತೀವಿ. ಫೇಸ್ ಸ್ಪೇಸ್ ಮೀನ್ಸ್ ಇದ್ರದ್ದು ಪೊಸಿಷನ್ ಆಸ್ ವೆಲ್ ಆಸ್ ಮೊಮೆಂಟಮ್ ಆರ್ ಕೆ ಅಂತ ಕರಿತೀವಿ, ಆರ್ ಮೊಮೆಂಟಮ್ ಸ್ಪೇಸ್ ಅಂತ ಕರಿತೀವಿ. ಅವ್ರು ನೀವು ಕೆ ಸ್ಪೇಸ್ ಅಂತ ಇದ್ರೆ ನೋಡ್ರಿ, ಕಂಡೆನ್ಸ್ ಮ್ಯಾಟರ್ ಫಿಸಿಕ್ಸ್ ಒಳಗಡೆ we used to call this as k space there. ಈ ಕೆ ಸ್ಪೇಸ್ ಅನ್ನು ಜನರಲಿ ನಾವು ಕರೀದೇನು, ಮೊಮೆಂಟಮ್ ಸ್ಪೇಸ್ ಅಂತ ಇನ್ನೊಂದು ಹೆಸರು. we call this one as momentum space. ಇದುವರೆಗೂ ಏನು ಕ್ಲಾಸಿಕಲ್ ಕ್ವಾಂಟಮ್ ಪಾರ್ಟಿಕಲ್ಸ್ ಗಳನ್ನ ಕಲ್ತ್ರಿ, ಆ ಕ್ವಾಂಟಮ್ ಪಾರ್ಟಿಕಲ್ ಗಿಂತ ಎಕ್ಸಾಕ್ಟ್ಲಿ ಅದರ ಅಪೋಸಿಟ್ ಕಾನ್ಸೆಪ್ಟ್ಸ್ ಕ್ಲಾಸಿಕಲ್, ಬಿಕಾಸ್ ಇಟ್ ಇಸ್ ಅಪ್ಲಿಕೇಬಲ್ ಫಾರ್ ಹೈಯರ್ ಸಿಸ್ಟಮ್ಸ್, ಪಾರ್ಟಿಕಲ್ಸ್ ವಿಚ್ ಆರ್ ಮೋರ್ ದನ್ ಮೈಕ್ರೋಸ್ಕೋಪಿಕ್. ಸೊ ಕ್ಲಾಸಿಕಲ್ ಸಿಸ್ಟಮ್ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರೆ, ಕ್ಲಾಸಿಕಲ್ ಸಿಸ್ಟಮ್ ಇಸ್ ನಥಿಂಗ್ ಬಟ್ these are macroscopic systems. Macroscopic systems. Then ಇದ್ರ ಜೊತೆಗೆ ಈಗ ಲ್ಯಾಗ್ರೇಂಜಿಯನ್ ಇಕ್ವೇಷನ್ ಹೆಂಗ್ ಡಿಫೈನ್ ಮಾಡ್ತೀವಿ ಫಾರ್ ಕನ್ಸರ್ವೇಟಿವ್ ಸಿಸ್ಟಮ್. ಮಾರ್ನಿಂಗ್ ಕ್ಲಾಸ್ ಒಳಗೆ ಹೇಳ್ತಿದ್ದೀನಿ ನಿಮಗೆ ವಾಟ್ ಇಸ್ ದ ಕನ್ಸರ್ವೇಟಿವ್ ಫೋರ್ಸ್ ಅಂಡ್ ನಾನ್ ಕನ್ಸರ್ವೇಟಿವ್ ಫೋರ್ಸ್ ಅಂತೆ, ರೈಟ್? ಫಾರ್ ಕನ್ಸರ್ವೇಟಿವ್ ಫೋರ್ಸ್ ಹೆಂಗ್ ಡಿಫೈನ್ ಮಾಡ್ತೀವಿ, ಕನ್ಸರ್ವೇಟಿವ್ ಮೀನಿಂಗ್ ಏನು, ಎನರ್ಜಿ ಮತ್ತು ಫೋರ್ಸ್ ಎಲ್ಲಾನು ಕನ್ಸರ್ವ್ ಆಗಿರ್ತದೆ, ಯಾವುದು ಲಾಸ್ ಆಗಿರಂಗಿಲ್ಲ. Conservative system. Conservative system means where net force is equal to, force is conserved force, then work done will be positive. So work done will be positive. ಈ ತರ ಇರೋ ಸಿಸ್ಟಮ್ಸ್ ಗಳನ್ನ ನಾವೇನ ಡಿಫೈನ್ ಮಾಡ್ತೀವಿ, ಕನ್ಸರ್ವೇಟಿವ್ ಸಿಸ್ಟಮ್ ಅಂತ ಕರಿತೀವಿ. Lagrangian equation ನಮ್ದು ಏನಿದು, this Lagrangian actually is defined as, Lagrangian ಅಂದ್ರೆ ಏನಿದು, Lagrangian is nothing but the difference of that is kinetic energy and potential energy. Potential energy ಮತ್ತು kinetic energy ನಡುವೆ ಇರುವಂತ ಡಿಫರೆನ್ಸ್ ಗೆ ನಾವೇನಂತ ಕರಿತೀವಿ, Lagrangian ಅಂತ ಕರಿತೀವಿ. So that Lagrangian, wait a minute, so Lagrangian
Lagrangian of system ಅಂದ್ರೆ ಏನಿದು of system ಅಂದ್ರೆ ಏನು so Lagrangian of the system is nothing but it is the difference of its potential energy as well as kinetic energy that L Lagrangian ಅಂದ್ರೆ L ಅಂತ ಬರೀತೀವಿ L is equal to T minus U where U is called as U ಅನ್ನೋದೇನು U ಅನ್ನೋದು potential energy then T ಅನ್ನೋದೇನಿದು kinetic energy ನಿಮಗೆ ಇನ್ನೊಂದು ಗೊತ್ತಿರಲಿ ಹ್ಯಾಮಿಲ್ಟೋನಿಯನ್ ಅಂತ ಡಿಫೈನ್ ಮಾಡ್ತಿದ್ದೀನಿ ನೆನಪದ ನಿಮಗೆ in quantum mechanics who used to define a Hamiltonian by Hamiltonian is nothing but the total energy ಗೆ ನಾವೇನಂತ ಕರಿತೀವಿ Hamiltonian ಅಂತ ಕರಿತೀವಿ so total energy is defined as Hamiltonian now generally Hamiltonian H ಇಂದ represent ಮಾಡ್ತೀವಿ H is equal to T plus U kinetic energy ಮತ್ತು potential energy ಯಾವುದರ ಸಮ್ಮಿಗೆ ನಾವೇನಂತ ಕರಿತೀವಿ total energy ಅಂತ ಡಿಫೈನ್ ಮಾಡ್ತೀವಿ ಹಂಗ Lagrangian ಅಂತ ಏನು ಡಿಫೈನ್ ಮಾಡ್ತೀವಲ್ಲ Lagrangian is one of the energy term ಇದು ಕೂಡ Lagrangian is also energy term but it's the difference of potential energy and kinetic energy and potential energy it is also energy term okay ನೋಡಿ ಜನರಲಿ ಇದು Lagrangian ಯೂಸ್ ಮಾಡ್ಕೊಂಡು ಏನೇನ್ ಮಾಡಬಹುದು ಅಪ್ಲಿಕೇಶನ್ಸ್ ಆಫ್ Lagrangian ಫಸ್ಟ್ ನೋಡೋಣ ಆಮೇಲೆ ಅದಕ್ಕೆ ಏನೇನ್ ಅದ ನೋಡಕ್ ಬರ್ತದೆ 1 ಮಿನಿಟ್ ಓಕೆ ಇಲ್ಲಿ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಒಳಗಡೆ ಅಲ್ಲಿ ಪೊಸಿಷನ್ಸ್ ಅನ್ನು ಡಿಫೈನ್ ಮಾಡ್ತೀವಿ ಓಕೆ ಇದಕ್ಕೆ ಬರ್ತೀನಿ Lagrangian ಮುಂದೆ ಎಲ್ಲಿ ಯೂಸ್ ಮಾಡ್ತೀವಿ ಹೇಳ್ತೀನಿ ಅದಕ್ಕಿಂತ ಮೊದಲು ಕೆಲವೊಂದಿಷ್ಟು ಟರ್ಮ್ಸ್ ಗಳನ್ನು ಡಿಫೈನ್ ಮಾಡೋದು ಅದು ಏನಂದ್ರೆ ಪೊಸಿಷನ್ ಓಕೆ ಇಲ್ಲಿ ಪೊಸಿಷನ್ ನ ಹೆಂಗ್ ಡಿಫೈನ್ ಮಾಡ್ತೀವಿ ಜನರಲಿ ಇನ್ ಕೇಸ್ ಆಫ್ ನ್ಯೂಟನ್ ಮೆಕ್ಯಾನಿಕ್ಸ್ ಪೊಸಿಷನ್ ಇಸ್ ಡಿಫೈನ್ಡ್ as x ಇಂದ ರಿಪ್ರೆಸೆಂಟ್ ಮಾಡ್ತೀವಿ Lagrangian ಓಲ್ಡ್ ಮೆಕ್ಯಾನಿಕ್ಸ್ ಒಳಗಡೆ we are going to use the position ಅನ್ನ q ದಿಂದ ರಿಪ್ರೆಸೆಂಟ್ ಮಾಡ್ತೀವಿ q ಅನ್ನೋದು ಏನಿಲ್ಲಿ ಪೊಸಿಷನ್ ಜನರಲಿ ನಾವು ಎಲ್ಲ ಫಾರ್ಮುಲಾ ಒಳಗಡೆ q ಅನ್ನು ಯೂಸ್ ಮಾಡ್ತೀವಿ q is nothing but a position q naught is nothing but velocity q is nothing but a position the rate of change of the position is nothing but dr by dt is equal to velocity ಬರಿತೀವಿ or dx by dt is equal to ಏನು ಬರಿತೀವಿ ನಾವು ನ್ಯೂಟನ್ ಮೆಕ್ಯಾನಿಕ್ಸ್ ಒಳಗಡೆ ವೆಲಾಸಿಟಿ ಬರಿತೀವಿ ಈ ಕೂಡ dq divided by dt is equal to q dot that q dot is defined as actually the velocity term q dot is nothing but it's the velocity term okay then in Lagrangian ಅಂತ ಏನು ಡಿಫೈನ್ ಮಾಡತ್ತಿದೀವಲ್ಲ ಅಲ್ಲಿ ಏನೇನದ ನೋಡಿ ಜನರಲಿ ಇದು u ಅಂತ ಏನು ಬರ್ತೀವಲ್ಲ ಇದು ಪೊಟೆನ್ಷಿಯಲ್ ಟರ್ಮ್ ಇಲ್ಲಿ Lagrangian ಒಳಗಡೆ u ಅಂತ ಏನು ಬರ್ತೀನಿ this will be always velocity dependent potential this is velocity dependent potential velocity dependent potential ನೋಡ್ರಿ ನೀವು ಬೇಕಿದ್ರೆ ಯಾವ್ದು ಎಲ್ಲೇ ಪೊಟೆನ್ಷಿಯಲ್ ನ ನೋಡ್ರಿ ಅಲ್ಲಿ ಎಲ್ಲಿನೂ velocity dependent potential ಎನರ್ಜಿ ಇರಂಗಿಲ್ಲ ಜನರಲಿ ಪೊಟೆನ್ಷಿಯಲ್ ಅನ್ನು ಡಿಫೈನ್ ಮಾಡ್ತೀವಿ ನಾವು ಪೊಟೆನ್ಷಿಯಲ್ ಅಂತ ಡಿಫೈನ್ ಮಾಡಿದ್ವಿ ಅಂದ್ರೆ ಒಂದು mgh ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್ ಇನ್ನೊಂದು ಕೆಲವೊಂದು ಟೈಮ್ ನಾಗ ಸ್ಪ್ರಿಂಗ್ ಪೊಟೆನ್ಷಿಯಲ್ ಸಿಸ್ಟಮ್ ಅಂತ ಬರ್ತೈತಿ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಸ್ಪ್ರಿಂಗ್ ಅಲ್ಲಿ ಹೆಂಗೆ ಡಿಫೈನ್ ಮಾಡ್ತೀವಿ half m omega square x square ಅಂತ ಡಿಫೈನ್ ಮಾಡ್ತೀವಿ ಯಾವ ಟರ್ಮ್ಸ್ ನೀವು ಪೊಟೆನ್ಷಿಯಲ್ ಎನರ್ಜಿ ಟರ್ಮ್ಸ್ ಏನಾಗಿರಂಗಿಲ್ಲ ವೆಲಾಸಿಟಿ ಡಿಪೆಂಡೆಂಟ್ ಇರಂಗಿಲ್ಲ ಬಟ್ ಇಲ್ಲಿ Lagrangian ಮೆಕ್ಯಾನಿಕ್ಸ್ ಒಳಗಡೆ ಏನ್ ಮಾಡ್ತಾನೆ ಅಂತಂದ್ರೆ he is going to study about that so ಅದೆಲ್ಲಿಂದ ಹೆಂಗ್ ಚಾಲೂ ಮಾಡ್ತೀವಿ ನೋಡಿ 1 minute ಇದು ದೊಡ್ಡದ ಕ್ವಾಂಟಮ್ ಕಿಂತ ದೊಡ್ಡದ ರೀ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಬಟ್ ಸ್ವಲ್ಪ ಎಷ್ಟು ಮೇನ್ ಏನದ ಅದನ್ನ ಕವರ್ ಮಾಡ್ಕೋತೀವಿ ಮುಗಿಸ್ತೀನಿ
ನನ್ನ ಹತ್ರ ಒಂದು ನೋಟ್ಸ್ ಅದ ತಡ್ರಿ, ಅದು ನೋಡತ್ತೀನಿ. ಶಾರ್ಟ್ ನೋಟ್ಸ್ ಅದ, ಅದ್ರಾಗ ಶಾರ್ಟ್ ನೋಟ್ಸ್ ಒಳಗೆ ಐತ್ರಿ, ಬಟ್ ಆದ್ರೂ ಒಂದು ಸ್ವಲ್ಪ ಬೇಕಾಗ್ತೈತಿ. ಶಾರ್ಟ್ ನೋಟ್ಸ್ ಅಷ್ಟೇನು ಅಂದ್ರೆ ಒಂದು ಸ್ವಲ್ಪ ಕೆಲವೊಂದಿಷ್ಟು ಬೇಸಿಕ್ ಐಡಿಯಾ ಸಿಕ್ಕು ಅಂತಂದ್ರೆ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ದು ಶಾರ್ಟ್ ನೋಟ್ಸ್ ಅಂಡರ್ಸ್ಟ್ಯಾಂಡ್ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. Yes, here it is. See, degrees of freedom ಅನ್ನ ಏನಂತ ಕರಿತೀವಿ? Degrees of freedom D is equal to ಎಲ್ಲಾನು ಮುಗಿತು ಮೇಲಿಂದ ಟರ್ಮ್ ಸಾವ ಪ್ರಾಬ್ಲಮ್ಸ್ ಅದಾವ, ಇಲ್ಲಿ ಕಾನ್ಸೆಪ್ಟ್ ಐತಿ. Yes. So I was telling about Lagrangian. Lagrangian ಹೋಗಿಂತ ಮುಂಚೆ ಕೆಲವೊಂದಿಷ್ಟು ಟರ್ಮ್ಸ್ ಗಳು ಡಿಫೈನ್ ಮಾಡ್ತೀನಿ ನಾನು. ಏನ್ ಟರ್ಮ್ಸ್ ಗಳು ಡಿಫೈನ್ ಮಾಡ್ತಾನೆ? ಜನರಲೈಸ್ಡ್ ಕೋಆರ್ಡಿನೇಟ್ಸ್ ಅಂತ ಒಂದು ಟರ್ಮ್ ಬರ್ತೈತಿ. ಜನರಲೈಸ್ಡ್ ಕೋಆರ್ಡಿನೇಟ್ಸ್ ಅಂತ. Right, as I told that. So here x ಅನ್ನ ಏನಂತ ಕರಿತೀವಿ? q dot q ಅನ್ನ ಪೊಸಿಷನ್ ವೆಕ್ಟರ್ ಅಂತ ಕರಿತೀವಿ, q dot ಅನ್ನ ವೆಲಾಸಿಟಿ ವೆಕ್ಟರ್ ಅಂತ ಕರಿತೀವಿ. Similarly q double dot ಅನ್ನ ಏನಂತ ಕರಿತೀವಿ ನಾವು? q double dot is acceleration here. q double dot is acceleration. Where is potential is mgh ಅದು ಇದು ಇಲ್ಲಿ ಏನು ಬರಿತೀವಿ ನಾವು? Second period of the position is same thing as acceleration, ಜನರಲ್ ಆಗಿ ತಗೋತೀವಿ. ಬಟ್ ಇಲ್ಲಿ q ಅನ್ನೋದು ಏನಿದು? q ಅನ್ನೋದು ನೋಡ್ರಿ, this q is called as generalized coordinate or generalized position. ಇಲ್ಲಿ ನೀವು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಡಿಗ್ರಿ ಒಳಗೆ ಕಲ್ತಿದ್ರಿ ಅಂದ್ರೆ ಇದ್ರದ ಐಡಿಯಾ ಇರ್ತೈತಿ. ಎಕನಾಮಿಕಲ್ ಕನ್ಸ್ಟ್ರೇನ್ಸ್, ಆಮೇಲೆ ನಾನ್ ಕ್ಲಿರೋನಾಮಿಕಲ್ ಕನ್ಸ್ಟ್ರೇನ್ಸ್ ಅಂತ ಹೇಳಿ ಟೈಪ್ಸ್ ಬರ್ತಾವೆ. ಬೇಸ್ ಮೇಲೆ ಇದನ್ನ ಜನರಲೈಸ್ಡ್ ಕೋಆರ್ಡಿನೇಟ್ ಡಿಫೈನ್ ಮಾಡ್ತೀವಿ. ಬಟ್ ಸ್ಟಿಲ್ ಜನರಲೈಸ್ಡ್ ಕೋಆರ್ಡಿನೇಟ್ is nothing but, so it is given as generalized coordinate. ಜನರಲೈಸ್ಡ್ ಕೋಆರ್ಡಿನೇಟ್ q ಅನ್ನೋದು ಎದ್ರ ಫಂಕ್ಷನ್ ಆಗಿರ್ತದೆ ಗೊತ್ತಿಲ್ರಿ? ಇಟ್ ಇಸ್ ಅ ಫಂಕ್ಷನ್ ಆಫ್ x, y, z, t. ನಾವೇನಂತ ಜನರಲೈಸ್ಡ್ ಕೋಆರ್ಡಿನೇಟ್ ಅಂತ ಕರಿತೀವಿ. ಬಿಕಾಸ್ ಯಾವುದೋ ಪಾಯಿಂಟ್ ಆಫ್ ಲೊಕೇಶನ್ ಎಲ್ಲೇ ಒಂದು ಡಿಫೈನ್ ಮಾಡೋದು ಅಂದ್ರೆ ವಿ ಡಿಫೈನ್ ದಟ್ ಒನ್ ವಿತ್ q ರೆಸ್ಟ್. ದಿಸ್ q ಡಿಫೈನ್ಸ್ ಬೋತ್ ಇಟ್ಸ್ ಸ್ಪೇಸ್ ಅಂಡ್ ಟೈಮ್ ಎರಡೂ ಅದ. ಒಳಗಡೆ ಇನ್ವಾಲ್ವ್ಮೆಂಟ್ ಏನೈತ್ರಿ? ದಿಸ್ xyz is nothing but a space and this is time. ಜನರಲೈಸ್ಡ್ ಕೋಆರ್ಡಿನೇಟ್ ಅನ್ನ 3 ಡೈಮೆನ್ಷನ್ ದಾಗ ಬರ್ತೀವಿ ಅಂತಂದ್ರೆ ನಾವು ಡಿಫೈನ್ ಹೆಂಗ್ ಮಾಡ್ತೀವಿ ಅಂದ್ರೆ ದಟ್ ಇಸ್ q of x, y, z, t ಅಂತ ಬರಿತೀವ್ರಿ. ಟೈಮ್ ಡಿಪೆಂಡೆಂಟ್ ಜನರಲೈಸ್ಡ್ ಕೋಆರ್ಡಿನೇಟ್. ಬಟ್ ನಾವೇನ್ ಮಾಡ್ತೀವಿ ಅಂದ್ರೆ ಇದನ್ನ ಇದು 3 ಡೈಮೆನ್ಷನ್ ಕಷ್ಟೇ ರೀ. ದಿಸ್ ಇಸ್ ಅಪ್ಲಿಕೇಬಲ್ ಫಾರ್ ಓನ್ಲಿ 3 ಡೈಮೆನ್ಷನ್. ಈಗ ನಾವೇನ್ ಮಾಡ್ತೀವಿ, ಲ್ಯಾಂಗ್ರಾಂಜಿಯನ್ ನೀವೇನ್ ಮಾಡ್ತಾನಂದ್ರೆ ಲ್ಯಾಂಗ್ರಾಂಜಿಯನ್ is going to talk about the system for n dimensions. Sorry, n dimensions. n dimension ಅನ್ನೋಕ್ಕಿಂತ d dimension. ಅದೋ ಒಂದು ಜನರಲ್ ಆಗಿರುವಂತ d dimension 4 dimension ಅಥವಾ 6 dimension ಒಳಗಡೆ ಸಿಸ್ಟಮ್ ಅನ್ನ ಇಟ್ಟಾಗ ವರ್ಕ್ ಹೆಂಗ್ ಆಗ್ತೈತಿ, ಇದ್ರದ್ದು ಪೊಸಿಷನ್ಸ್ ಗಳು ಹೆಂಗ್ ಚೇಂಜ್ ಆಗ್ತಾವ, ವೆಲಾಸಿಟಿ ಹೆಂಗ್ ಚೇಂಜ್ ಆಗ್ತೈತಿ, ಅಲ್ಲಿ ಫೋರ್ಸ್ ಹೆಂಗ್ ಅಪ್ಲಿಕೇಬಲ್ ಅದ, all these things will be defined in this Lagrangian. ಅದಕ್ಕೆ ಅವನು ಡಿಗ್ರೀಸ್ ಆಫ್ ಫ್ರೀಡಮ್ ಬಗ್ಗೆ ಮಾತಾಡ್ತಾನೆ ಅಲ್ಲಿ. So here this is defined as for dimension. Generally for generalized coordinate this is called as a position or position ಅಂತ ನಡೀತದೆ. x ಅನ್ನೋದು ಹೆಂಗ್ ಪೊಸಿಷನ್ ಅಂತ ಐತ್ರಿ ಅಥವಾ r ಅನ್ನ ಹೆಂಗ್ ಪೊಸಿಷನ್ ಅಂತ ಡಿಫೈನ್ ಮಾಡ್ತೀರಿ. this q is a position vector. If it is only x dependent ಇತ್ತಂದ್ರೆ x, t ಬರಿತೀವಿ. x, x1, x2, t ಅಂತ ಬರಿತೀವಿ. ಅಂದ್ರೆ this is applicable for 2 dimension. This is applicable for 1 dimension. Then similarly we define that q as x1, x2, x3, and t. This is for 3 dimension. Then if I apply for 4th dimension, that q that is x1, x2, x3, x4 up to xn. Example x ಅನ್ನೋದು ಇಲ್ಲಿ ಕೋಆರ್ಡಿನೇಟ್ ಅಲ್ಲ, x ಅನ್ನೋದು ಇದು ಜಸ್ಟ್ ಏನೋ ಒಂದು ಪೊಸಿಷನ್ ಡೈಮೆನ್ಷನ್ ಅನ್ಕೋರಿ. 1 ಡೈಮೆನ್ಷನ್ ಒಳಗಡೆ ಪೊಸಿಷನ್, 1 ಡೈಮೆನ್ಷನ್ 2 ಡೈಮೆನ್ಷನ್, 1 ಡೈಮೆನ್ಷನ್ 2 ಡೈಮೆನ್ಷನ್ 3 ಡೈಮೆನ್ಷನ್ ಅಪ್ ಟು nth ಡೈಮೆನ್ಷನ್ ತನಕ ಇತ್ತು ಅಂದ್ರೂ ಕೂಡ ಏನ್ ಡಿಫೈನ್ ಮಾಡ್ತೀವಿ, q ಅನ್ನ ಜನರಲೈಸ್ಡ್ ಆಗಿ ಡಿಫೈನ್ ಮಾಡ್ತೀವಿ. ಅದಕ್ಕೆ ಇದಕ್ಕೆ ಏನಂತ ಹೆಸರು ಬಂತು?
ಜನರಲೈಸ್ಡ್ ಕೋಆರ್ಡಿನೇಟ್ ಅಂತ ಹೆಸರು ಬಂದದ್ದು. ಜನರಲೈಸ್ಡ್ ಕೋಆರ್ಡಿನೇಟ್. ಓಕೆ, ಜನರಲೈಸ್ಡ್ ಕೋಆರ್ಡಿನೇಟ್ ಹೆಸರು ಬಂತು. ಅಂದ್ರೆ ನಾವು ಹೆಂಗೆ ಡಿಫೈನ್ ಮಾಡ್ತೀವಿ ಜನರಲೈಸ್ಡ್ ಕೋಆರ್ಡಿನೇಟ್ಸ್ಗಳನ್ನ? ನಿಮಗೆ ವೆಲಾಸಿಟಿ ಗೊತ್ತದ, ಕೈನೆಟಿಕ್ ಎನರ್ಜಿ ಗೊತ್ತದ, ಎಲ್ಲಾನು ಗೊತ್ತದ. ಫಾರ್ ಎಕ್ಸಾಂಪಲ್ ಕೈನೆಟಿಕ್ ಎನರ್ಜಿ ಬಂತು. ಓಕೆ, ಸೊ ಕೈನೆಟಿಕ್ ಎನರ್ಜಿನ ಹೆಂಗೆ ಡಿಫೈನ್ ಮಾಡ್ತೀವಿ? ಹಾಫ್ ಎಮ್ ವಿ ಸ್ಕ್ವೇರ್ ಅಂತ ಡಿಫೈನ್ ಮಾಡ್ತೀವಿ. ಕರೆಕ್ಟಾ? ಇಲ್ಲಿ ನೋಡ್ರಿ, ನಾವು ಏನಂತ ಕ್ಯೂ ಅನ್ನ ಜನರಲೈಸ್ಡ್ ಕೋಆರ್ಡಿನೇಟ್ ಆಗಿ ತೊಗೊಂಡಿಲ್ರಿ. So this q, from this q you can define its position. So generally qi ಅನ್ನೋದು ಏನಂತ ಕರೆದೆ? ಪೊಸಿಷನ್ ಅಂತ ಕರೆದೆ. If I define this one as qi for ith dimension, because ಇದು ith dimension ಎದಕ್ಕೆ ಕರಿತೀವಿ ಅಂದ್ರೆ ಅಲ್ಲಿ n number of terms ಇರ್ತಾವ. If n number of dimension ಮೇಲೆ ಡಿಪೆಂಡ್ ಇತ್ತು ಅಂದ್ರೆ qn ಅಂತ ಡಿಫೈನ್ ಮಾಡ್ತೀವಿ. qi is nothing but ಯಾವುದೋ ಒಂದು ith dimension ಒಳಗಡೆ ಇರುವಂತ ಪೊಸಿಷನ್ ವೆಕ್ಟರ್ ನ qi ಅಂತ ಡಿಫೈನ್ ಮಾಡ್ತೀವಿ. This is the position of particle in ith dimension. Position of particle in ith dimension. Then similarly generalized coordinate ಅಂತ ಕರಿತೀವಿ, or generalized position ಅಂತ ಕರಿತೀವಿ. So ಇದ dimension ಕತ್ತಲ್ಲ, ಎಲ್ಲ dimension ಗೂ applicable ಅದ. Therefore this is defined as generalized position. Then similarly we can define the velocity for this. It is qi dot is equal to ಏನಂತ ಕರೀತೀವಿ ನಾವು? That can be defined as dqi divided by dt. That is equal to qi dot. This qi dot is defined as generalized velocity. In Lagrangian formulation, qi and qi dot are taken as independent while solving the problem. ಇದನ್ನ independent ಆಗಿ ಟ್ರೀಟ್ ಮಾಡ್ತಾನೆ. ಅಂದ್ರೆ qi dot is not a function of q. ಇದು qi dot ಏನದಲ್ಲ, ಇದನ್ನ ಏನಾದರೂ ನೀವು ಪೊಸಿಷನ್ ಇಂದ ಏನಾದರೂ ಡಿಫರೆನ್ಶಿಯೇಟ್ ಮಾಡಾಕತ್ರಿ ಜನರಲೈಸ್ಡ್ ಕೋಆರ್ಡಿನೇಟ್ ಇಂದ, this is going to be 0. then ಅಕಸ್ಮಾತ್ ಇದೇನಾದರೂ ನೀವು ಪೊಸಿಷನ್ ಅನ್ನ ವೆಲಾಸಿಟಿ ದಿಂದ ಡಿಫರೆನ್ಶಿಯೇಟ್ ಮಾಡಾತಿದ್ರಿ, then this is going to be 0. means these two are independent. In case of Lagrangian mechanics, Lagrangian formulation, Lagrangian ಒಂದು ಸಪರೇಟ್ ಆಗಿ ತಂದ ನೋಟೇಷನ್ಸ್ ಅದಾವ ಅವಂಗ. ಸಿಸ್ಟಮ್ ಅನ್ನ ಎಕ್ಸ್ಪ್ಲೇನ್, ಅವನು ಸಿಸ್ಟಮ್ ನ್ಯೂಟನ್ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಹಂಗೆ ಎಕ್ಸ್ಪ್ಲೇನ್ ಮಾಡ್ತಾನೆ, ಬಟ್ ಅವನು ಕೆಲವೊಂದಿಷ್ಟು ನೋಟೇಷನ್ಸ್ ಅದಾವ. qi ಅನ್ನೋದು ಪೊಸಿಷನ್, ಅಲ್ಲಿ ಸರ್ x ತಗೋಬದ್ಲಿ ಅಥವಾ r ತಗೋಬದ್ಲಿ qi ಯಾಕೆ ತಗೋತಾನ್ರಿ? ಬಿಕಾಸ್ r is defined for only x y z Cartesian system. r ಅನ್ನು ನಾವು ಏನು ತಗೋತೀವಿ ಇಲ್ಲಿ? xi cap plus yj cap plus zk cap ಅಂತ ಹೇಳಿ ಈ 3 ಡೈಮೆನ್ಷನ್ ಸಿಸ್ಟಮ್ ಆ ಪೊಸಿಷನ್ ವೆಕ್ಟರ್ ನ r ಅನ್ನು ಡಿಫೈನ್ ಮಾಡ್ತೀವಿ. ಇನ್ನೊಂದ್ರೊಳಗೆ q ಏನೇನು? this q is not only it is applicable for 3 dimension, this for nth dimension ತರನು applicable ಅದ, as well as time dependent ಐತಿ. ಟೈಮ್ ಡಿಪೆಂಡೆಂಟ್ ಇರೋದ್ರಿಂದ ಅದರ ಡೆರಿವೇಟಿವ್ ಎಕ್ಸಿಸ್ಟ್ ಅದ. ಬಿಫೋರ್ ಅದಕ್ಕೆ ನಾವು ಏನಂತ ಬರ್ತೀವಿ? q is equal to it is ನೀವು q1 q2 q3 ಬರ್ರಿ, ಏನ್ ಬೇಕಾದ್ ಬರ್ರಿ ನಡೀತದೆ. ನೀವು ಇಲ್ಲಿ ಹೆಂಗ್ ಬರಿಬಹುದು? ಕ್ಯಾಪಿಟಲ್ q ಬರೋದು ಅಥವಾ ಸ್ಮಾಲ್ q ಬರ್ದಾರೆ ಏನಿವೆ x1 x2 x3 ಇದು ವೇರಿಯೇಬಲ್ಸ್, ಇವು ಪೊಸಿಷನ್ ವೇರಿಯೇಬಲ್ಸ್ ಅಪ್ ಟು x th ಡೈಮೆನ್ಷನ್ ವಿತ್ ಟೈಮ್. ಸೊ q ಅನ್ನೋದು x ದ ಫಂಕ್ಷನ್ ಅಷ್ಟ, ಟೈಮ್ ಫಂಕ್ಷನ್ ಅಷ್ಟ, ಬಟ್ ಇಟ್ ಇಸ್ ನಾಟ್ ಡಿಪೆಂಡೆಂಟ್ ಆನ್ ವೆಲಾಸಿಟಿ, is not dependent on alone position. The position is not dependent alone on velocity. They are treated as a independent. This same notations ಗಳು ಏನು ಫಾರ್ಮುಲಾ ಮಾಡಾತಿದೀವಲ್ಲ, this is called as Lagrangian formulation ಅಂತ ಕರಿತೀವಿ. Lagrangian formulation. Okay. Next, ಕೈನೆಟಿಕ್ ಎನರ್ಜಿಗಳನ್ನ ಹೆಂಗೆ ಡಿಫೈನ್ ಮಾಡ್ತೀವಿ? ಕೈನೆಟಿಕ್ ಎನರ್ಜಿ ಮತ್ತು ವೆಲಾಸಿಟಿಗಳನ್ನ ಹೆಂಗೆ ಡಿಫೈನ್ ಮಾಡ್ತೀವಿ? ಕೈನೆಟಿಕ್ ಎನರ್ಜಿ ಹೆಂಗೆ ಡಿಫೈನ್ ಮಾಡ್ತೀವಿ ಜನರಲಿ? ಈ ಕೈನೆಟಿಕ್ ಎನರ್ಜಿ ಅಂತ ಬಂತಂದ್ರೆ, ಕೈನೆಟಿಕ್ ಎನರ್ಜಿ ಜನರಲಿ ಡಿಫೈನ್ಡ್ ಆಸ್ ಕೈನೆಟಿಕ್ ಎನರ್ಜಿ Ke is equal to half mv square. half mv square ನ ನಾ ಏನಂತ ಬರೀಬಹುದು? ಕೈನೆಟಿಕ್ ಎನರ್ಜಿ is equal to half qi dot square ಅಂತ ಬರೀಬಹುದಾ? qi dot square 3 ಡೈಮೆನ್ಷನ್ ವೈಸ್ ಬಂದ್ರೆ ಇದನ್ನ ಏನಂತ ಬರೀತೀರಿ? ಕೈನೆಟಿಕ್ ಎನರ್ಜಿ is equal to 1/2 times of m x dot square
plus y dot square plus z dot square. So positions because x dot y dot z dot are positions coordinates are the velocity therefore I can rewrite this one in this is in terms of Cartesian system. Cartesian system kinetic energy ಹೆಂಗೆ ಡಿಫೈನ್ ಮಾಡ್ತೀವಿ. In case of spherical coordinate system ಒಳಗಡೆ ಹೆಂಗೆ ಡಿಫೈನ್ ಮಾಡ್ತೀವಿ. In case of spherical coordinate system, in case of spherical coordinate system, spherical polar coordinate system, spherical polar coordinate system. Spherical polar coordinate system ಅಂದ್ರೆ ಯಾವುದು r theta and phi ಗೆ ನಾವೇನಂತ ಕರಿತೀವಿ spherical polar coordinate system ಅಂತ ಕರಿತೀವಿ. ಈ kinetic energy ಹೆಂಗೆ ಡಿಫೈನ್ ಮಾಡ್ತೀವಿ ಅಂತಂದ್ರೆ kinetic energy here is defined as 1/2 times of m into r dot square plus r square theta dot square plus r square sin theta phi dot square sin theta phi dot square. So this is nothing but the kinetic energy in terms of spherical polar coordinate system. So ಇದು ನೆನಪಿಟ್ಟುಕೋರಿ ಇದು ಬೇಕಾಗ್ತದೆ ನಮಗೆ. Okay. ಇಷ್ಟು ಕಾರ್ಟೇಸಿಯನ್ ಸಿಸ್ಟಮ್ ಇದ್ರದಷ್ಟು ಬಂದ್ರೆ ನಡೀತದೆ ನಾವು ನೋಡ್ರಿ ವರ್ಕ್ ಡನ್ ಅನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ ಇದು ಲ್ಯಾಗ್ರಾಂಜಿಯನ್ ಫಾರ್ಮುಲೇಷನ್ ಒಳಗಡೆ ಪೊಸಿಷನ್ ಡಿಫೈನ್ ಮಾಡಿದೀವಿ ಪೊಸಿಷನ್ ಅನ್ನ ಕ್ಯೂ ಡಾಟ್ ಅಂತ ಕರಿತೀವಿ ಅಂತ ಇದೆ ಅವ್ರು ಕ್ಯೂ ಡಾಟ್ ಅಂತ ಕರಿತೀವಿ ಕ್ಯೂ ಡಾಟ್ ಅಲ್ಲ ಕ್ಯೂ ಐ ಅಂತ ಕರಿತೀವಿ ಪೊಸಿಷನ್ ಈ ಬೇಸ್ಡ್ ಆನ್ ದಿಸ್ ಅಪ್ರೋಚ್ ಯಾವುದು ಲ್ಯಾಗ್ರಾಂಜಿಯನ್ ಅಪ್ರೋಚ್ ವೈಸ್ ಅನ್ನ ವರ್ಕ್ ಡನ್ ಅನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾನೆ work done is defined as that is fi dot delta qi ಅಂತ ಕರಿತೀವಿ so this is fi dot delta qi is equal to work done ಅಂತ ಕರಿತೀವಿ ನಾವು ಇಲ್ಲಿ ಎದರೊಳಗ ಈ ಲ್ಯಾಗ್ರಾಂಜಿಯನ್ ಫಾರ್ಮುಲೇಷನ್ ವರ್ಕ್ ಡನ್ ಅಂತ ಡಿಫೈನ್ ಮಾಡ್ತೀವಿ ಅಲ್ಲಿ ಏನಂತ ಬರ್ತೀವಿ f dot dx ಬರಿತೀವಿ ರೀ f dot dx is equal to work done ಬರಿತೀವಿ ಇಲ್ಲಿ x ಬದಲಿ ಒಂದು ಸಿಂಗಲ್ ಕೋಆರ್ಡಿನೇಟ್ ಅಲ್ಲಿ ಇದೇನಿದು this qi is generalized coordinate ಏನು ಎದಕ್ಕೆ ಹಿಂಗೆ ಮಾಡ್ತೀವಿ ನೋಡ್ಬೇಕಾದ್ರೆ ಅಟ್ಟ ಗೊತ್ತಾಗಂಗಿಲ್ಲ ಇದು ಹಿಂಗ್ಯಾಕೆ ಬರತ್ತಾನ ಲ್ಯಾಗ್ರಾಂಜಿಯನ್ ಅಂತ ಬಟ್ ಇದು ಅಪ್ಲಿಕೇಶನ್ ಭಾಳ ಐತ್ರಿ ಇಂಥ ಡೈಮೆನ್ಷನ್ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡ್ತೀವಿ ಲ್ಯಾಗ್ರಾಂಜಿಯನ್ ಮೆಕ್ಯಾನಿಕ್ಸ್ ಯೂಸ್ ಮಾಡಿ ಬಟ್ ನ್ಯೂಟನಿಯನ್ ಮೆಕ್ಯಾನಿಕ್ಸ್ ಹಂಗಲ್ಲ ನ್ಯೂಟನಿಯನ್ ಮೆಕ್ಯಾನಿಕ್ಸ್ ನೀವು ಜಾಸ್ತಿ ಡೈಮೆನ್ಷನ್ಸ್ ವೈಸ್ ಬರಂಗಿಲ್ಲ ಓನ್ಲಿ 3 ಡೈಮೆನ್ಷನ್ ಕಂಟ್ರೆ ಸ್ಟ್ರಿಕ್ಟ್ ಆಗಿಬಿಡ್ತದೆ ಆಮೇಲೆ ಅದು ಓನ್ಲಿ ಅಪ್ಲಿಕೇಬಲ್ ಫಾರ್ ಇನರ್ಷಿಯಲ್ ಫ್ರೇಮ್ ನಾನ್ ಇನರ್ಷಿಯಲ್ ಫ್ರೇಮ್ ಕೂಡ ಅಪ್ಲೈ ಮಾಡ್ಬೋದು ಅಲ್ಲಿ ಲ್ಯಾಗ್ರಾಂಜಿಯನ್ ಫಾರ್ಮುಲೇಷನ್ಸ್ ಅದಕ್ಕೆ ಇನ್ನೊಂದು ಹೆಸರು ಏನಂತಂದ್ರೆ ನೋಡ್ರಿ ಟೋಟಲ್ ವರ್ಕ್ ಡನ್ ಅನ್ನ ಹೆಂಗ್ ಬರೀಬಹುದು ನಾವು ಟೋಟಲ್ ವರ್ಕ್ ಡನ್ ಇಸ್ ಗಿವನ್ ಬೈ ಇಂಟಿಗ್ರೇಟ್ ಮಾಡ್ತೀವಿ ಅವ್ರ ಸಮೇಷನ್ ಬರೀತೀವಿ ಇಫ್ ಐ ಗೋ ಫಾರ್ ದ ಸಮೇಷನ್ ಓವರ್ fi dot dqi for if I goes from one dimension to 3n dimension ತನ ಹೋತು n number of particles to 3 dimensions ಹಂಗ extended system ಕೂಡ ನಾವು ಡಿಫೈನ್ ಮಾಡ್ಕೊತ ಹೋಗಬಹುದು by taking its summation. This is the work done in case of Lagrangian mechanics. Work done. But ಇಲ್ಲಿಂದ Lagrangian equation ಅಂತ ಒಂದು ಬರ್ತೈತೆ Lagrangian equation ಏನ್ ಮಾಡ್ತಾನೆ ನೀವು Lagrangian equation ಅಂದ್ರೆ ಇವಾಗ Lagrangian Euler formula ಅಂತ ಬರ್ತದ್ರಿ Lagrangian Euler formula ಅಂತ ಕನ್ಸ್ಟ್ರಕ್ಟಿವ್ ಫಾರ್ ಕನ್ಸರ್ವೇಟಿವ್ ಸಿಸ್ಟಮ್ಸ್ ಗಳಿಗೆ ಅದನ್ನ ಡಿಫೈನ್ ಮಾಡ್ತೀವಿ Wait, I will write that. ನೋಡಿ ಮಾರ್ನಿಂಗ್ ಕ್ಲಾಸ್ ಒಳಗಡೆ ಒಂದು ಟರ್ಮ್ ಅನ್ನ ಡಿಫೈನ್ ಮಾಡತ್ತಿದ್ದೆ ಟರ್ಮ್ ಡಿಫೈನ್ ಮಾಡಿದೆ ಫೋರ್ಸ್ಗೂ ಮತ್ತು ಎನರ್ಜಿಗೆ ರಿಲೇಷನ್ ಹೇಳಿದೆ ನೋಡ್ರಿ ಫೋರ್ಸ್ಗೂ ಮತ್ತು ಎನರ್ಜಿಗೆ ರಿಲೇಷನ್ ಇಫ್ ಐ ಟ್ರೀಟ್ ದಿಸ್ ಎಫ್ ಆಸ್ ಅ ಫೋರ್ಸ್ ಓಕೆ ಸೊ ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಫೋರ್ಸ್ ಅಂಡ್ ಎನರ್ಜಿ ದಟ್ ಈಸ್ ಡಿಫೈನ್ಡ್ ಆಸ್ ಫೋರ್ಸ್ ಎಫ್ ಇಸ್ ಈಕ್ವಲ್ ಟು ಮೈನಸ್ ಡೋ ಯು ಬೈ ಡಿವೈಡೆಡ್ ಬೈ ಡೋ ಆರ್ ಅಂತ ಕರೆದಿದ್ದೀವಿ ಕರೆಕ್ಟಾ ಇದು ನ್ಯೂಟನಿಯನ್ ಮೆಕ್ಯಾನಿಕ್ಸ್ ವೈಸ್ ಇದು ನ್ಯೂಟನಿಯನ್ ಮೆಕ್ಯಾನಿಕ್ಸ್ ಬಟ್ ನೋಡ್ರಿ ಎನರ್ಜಿ ಟರ್ಮ್ಗಳು ನಾವು ಏನೋ ಪೊಟೆನ್ಷಿಯಲ್ ಎನರ್ಜಿ ಟರ್ಮ್ ನೋಡಿದೀವಲ್ಲ ದಟ್ ಪೊಟೆನ್ಷಿಯಲ್ ಎನರ್ಜಿ ಟರ್ಮ್ ಯಾವಾಗಲೂ ಹೆಂಗದ ನಮ್ದು ಪೊಟೆನ್ಷಿಯಲ್ ಎನರ್ಜಿ ಎಲ್ಲ ಕಡೆ ಡಿಫೈನ್ ಮಾಡಿದ್ದು ಒಂದು mgh ಇರ್ತದ ಬಿಟ್ರೆ ಹಾಫ್ m ಒಮೆಗಾ ಸ್ಕ್ವೇರ್ x ಸ್ಕ್ವೇರ್ ಇರ್ತೈತಿ ಅವ ಹಾಫ್ i kx ಸ್ಕ್ವೇರ್ ಇರ್ತೈತಿ ಸೊ ಲೈಕ್ ದಿಸ್ ಎಂದೂ ಪೊಟೆನ್ಷಿಯಲ್ ಎನರ್ಜಿ
ನಿಮ್ದು ಎದ್ರಾಗ ಸಿಗಂಗಿಲ್ಲ ಅಂತಂದ್ರೆ ವೆಲಾಸಿಟಿ ಡಿಪೆಂಡೆಂಟ್ ಸಿಗಂಗಿಲ್ಲ. So in case of Newtonian mechanics, we define all the potential energy terms. So potential energies are here independent of velocity. ಅವಾಗ ನಾವು ಹೆಂಗ್ ಬರೀತೀವಿ ಅಂದ್ರೆ ಎನರ್ಜಿಯನ್ನ F is equal to dou by dou r ಬರೀತೀವಿ. ಯಾಕಂತಂದ್ರೆ ಸೇಮ್ ಜನರಲ್ ಆಗಿ ನಾವು ತಗೋದೇನು ಫೋರ್ಸ್ ಇಸ್ ನಥಿಂಗ್ ಬಟ್ ಇದು ಪೊಟೆನ್ಶಿಯಲ್ ಎನರ್ಜಿ ಅಷ್ಟೇ ಅಲ್ಲ, ಇದು ದಿಸ್ ಕ್ಯಾನ್ ಬಿ ಡಿಫೈನ್ ಆಸ್ ಟೋಟಲ್ ಎನರ್ಜಿ ಅಂತಲೂ ಕೂಡ ಡಿಫೈನ್ ಮಾಡ್ಬೋದು ನಾವು, ಟೋಟಲ್ ಎನರ್ಜಿ ಅಂತಲೂ ಕರಿಬೋದು. ಬಟ್ ಇಲ್ಲಿ ನ್ಯೂಟನಿಯನ್ ಲ್ಯಾಗ್ರಾಂಜಿಯನ್ ಮೆಕ್ಯಾನಿಕ್ಸ್ ಒಳಗಡೆ ಇದು ಹೆಂಗ್ ಡಿಫೈನ್ ಮಾಡ್ತೀವಿ, ಫೋರ್ಸ್ ನೋಟೇಷನ್ ಕೂಡ ಚೇಂಜ್ ಮಾಡ್ತಾನೆ. ಫೋರ್ಸ್ ಇಸ್ ನಥಿಂಗ್ ಬಟ್ force is equal to F vector. This force vector is now represented here as Qi. Qi ನಾವು ಏನಂತ ಕರಿತೀವಿ ಗೊತ್ತೇನ್ರಿ, generalized force ಅಂತ ಕರಿತೀವಿ. So here it is going to denote that force as capital Qi. That is defined as generalized force. ನೋಡ್ರಿ ನಾವೇನ್ ಡಿಫೈನ್ ಮಾಡಿದ್ವಿ, ಯು ಇ ಟು ಡೋ ಯು ಬೈ ಡೋ ಆರ್. ಯಾವಾಗಿದು ಪೊಟೆನ್ಶಿಯಲ್ ಎನರ್ಜಿ ಇಸ್ ಇಂಡಿಪೆಂಡೆಂಟ್ ಆಫ್ ವೆಲಾಸಿಟಿ. ಮೊದಲು ವೆಲಾಸಿಟಿಯನ್ನ ಹೆಂಗ್ ಡಿಫೈನ್ ಮಾಡ್ತೀವಿ ಲ್ಯಾಗ್ರಾಂಜಿಯನ್ ಇದ್ರೊಳಗಡೆ. ಸೊ ವಿ ಹ್ಯಾವ್ ಡಿಫೈನ್ ದ ಫೋರ್ಸ್ ಇಸ್ Qi. Qi is equal to ಅಂತ ಬರೆದ್ರೆ if the potential energy is independent of velocity ಇತ್ತಂದ್ರೆ ಇದಕ್ಕೆ ಕ್ಯಾಪಿಟಲ್ Qi ಏನ್ ಬರ್ತದೆ ಹೇಳ್ರಿ, ಕ್ಯಾಪಿಟಲ್ Qi is equal to, you can write that as minus dou potential energy V divided by dou r ಬದಲಿ ಏನ್ ಬರ್ತದೆ ಇಲ್ಲಿ Qi ಬರ್ತದೆ, because where Qi is the position, generalized position, then where V is the potential energy, then capital Q is defined as generalized force. But ಏನು ಈ ನ್ಯೂಟನ್ ಇದ ಲ್ಯಾಗ್ರಾಂಜಿಯನ್ ಮೆಕ್ಯಾನಿಕ್ಸ್ ಅನ್ನ ಸ್ವಲ್ಪ ಜನರಲೈಸ್ಡ್ ಆಗಿ ಇನ್ನೂ ಸ್ವಲ್ಪ ಜನರಲೈಸ್ಡ್ ಆಗಿ ಬರೀತೀವಿ. ಅದಕ್ಕೆ ಫೋರ್ಸ್ ಪರ್ಟಿಕ್ಯುಲರ್ ಇಲ್ಲ, ಇದು ಜನರಲೈಸ್ಡ್ ಆದ ಎಲ್ಲದಕ್ಕೂ ಅಪ್ಲಿಕೇಬಲ್ ಇದು. ಪೊಟೆನ್ಶಿಯಲ್ ಅಕಸ್ಮಾತ್ ಇದು ಪೊಟೆನ್ಶಿಯಲ್ ಇಲ್ಲಿ ಹಿಯರ್ ಇದು ಪೊಟೆನ್ಶಿಯಲ್ ಇಸ್ ಇಂಡಿಪೆಂಡೆಂಟ್ ಆಫ್ ವೆಲಾಸಿಟಿ ಇದ್ದಾಗ ಇದನ್ನ ಅಟ್ಟ ಅಪ್ಲೈ ಮಾಡ್ತೀವ್ರಿ ನ್ಯೂಟನಿಯನ್ ಮೆಕ್ಯಾನಿಕ್ಸ್ ಒಳಗಡೆ. ಅಕಸ್ಮಾತ್ ಪೊಟೆನ್ಶಿಯಲ್ ಎನರ್ಜಿ ಕೂಡ ಡಿಪೆಂಡ್ ಆಗಿತ್ತು ಅಂದ್ರೆ ಏನಾಗ್ಬೋದು, ಪೊಟೆನ್ಶಿಯಲ್ ಎನರ್ಜಿ ಕೂಡ ಡಿಪೆಂಡ್ ಆಗಿತ್ತು ಅಂದ್ರೂ ಕೂಡ ನಾವು ಈ ಟರ್ಮ್ ಅನ್ನ ಬರಿಬಹುದು, ಯಾವುದೋ ಫೋರ್ಸ್ ಅನ್ನ ಬರಿಬಹುದು. ಇಟ್ ಈಸ್ ಜನರಲೈಸ್ಡ್ ಆಗಿ ಮಾಡ್ಕೋತಾನೆ ಲ್ಯಾಗ್ರಾಂಜಿಯನ್. ದ ಸೇಮ್ ಥಿಂಗ್ ಇಸ್ ಡಿಫೈನ್ಡ್ ಆಸ್ Qi. Qi is equal to ಅವೇನ್ ಬರೀತಾನೆ ಗೊತ್ತೇನ್ರಿ, he is going to write that one as like this: d by dt of dou by dou L of dou Qi dot minus of dou L by dou Qi. ಇಷ್ಟು ಬರೀತಾನ ಇಕ್ವೇಶನ್. ಏನಿದು, ದಿಸ್ ಇಕ್ವೇಶನ್ ಇಸ್ ವೆರಿ 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 ಇಂಪಾರ್ಟೆಂಟ್ ಅಂಡ್ ಫೇಮಸ್ ಇಕ್ವೇಶನ್. ಇದು ಲ್ಯಾಗ್ರಾಂಜಿಯನ್ ಇಕ್ವೇಶನ್ ಅಂತಾನೆ ಹೆಸರು ಇದಕ್ಕೆ, ಲ್ಯಾಗ್ರಾಂಜಿಯನ್ ಇಕ್ವೇಶನ್. ಇದ್ರೊಳಗೆ ಏನೋ ಡೆಪ್ತ್ ಒಳಗೆ ಭಾಳ ಐತ್ರಿ, ನಿಂಗೆ ಯಾಕೆ ಬರೀತೀವಿ ಇಂದ ಬಂತಿದ್ದು ಅಂತ ಬರೀತೀವಿ, ಬಟ್ ಅಟ್ಟೆಲ್ಲ ಮಾಡ್ಕೋತ ಕೂಡ್ಬಿಡ್ದ ನಮ್ ಟೈಮ್ ಏನಿಲ್ಲ ಅದರ ಸಮ. ಓಕೆ, ಹಿಯರ್ ಜನರಲೈಸ್ಡ್ ಫೋರ್ಸ್, ರಿಲೇಷನ್ ಬಿಟ್ವೀನ್ ಜನರಲೈಸ್ಡ್ ಫೋರ್ಸ್ ಅಂಡ್ ಜನರಲೈಸ್ಡ್ ಪೊಟೆನ್ಶಿಯಲ್. ಹಿಯರ್ ಎಲ್ ಅನ್ನೋದಕ್ಕೆ ನಾವು ಜನರಲೈಸ್ಡ್ ಪೊಟೆನ್ಶಿಯಲ್, ಆಕ್ಚುಲಿ ಯು ಅನ್ನೋದು ಜನರಲೈಸ್ಡ್, ಯು ಪ್ಲೇಸ್ ನಾಗ ನಾನು ಎಲ್ ಅಂತ ಎನರ್ಜಿ ಬರೀತಾನೆ, ಟೋಟಲ್ ಎನರ್ಜಿ ಟರ್ಮ್ ಅನ್ನ ಅವ ಎಲ್ ಅಂತ ಬರೀತಾನೆ, ಯಾರು ಲ್ಯಾಗ್ರಾಂಜಿಯನ್. ಇದು ಸರಿ ಹೆಂಗ್ರಿ, ಹಿಂಗ್ಯಾಕೆ ಬರದ್ರಿ ನೀವು, ಸಿ ಹಿಯರ್ ಡೆಲ್ಟಾ ಕ್ಯೂ ಓನ್ಲಿ ಕ್ಯೂ ಏನಂತ ಕರಿತೀವಿ, ಪೊಸಿಷನ್ ಅಂತ ಕರಿತೀವಿ, ಹೌದಿಲ್ರಿ, ಜನರಲೈಸ್ಡ್ ಪೊಸಿಷನ್. Qi dot is velocity. Then capital Qi ಏನಂತ ಕರಿತೀವಿ, force, generalized force. Really is nothing but Lagrangian. That is energy term. ನೋಡ್ರಿ, ಅಕಸ್ಮಾತ್ ಇದು ಟೋಟಲ್ ಎಲ್ ಅನ್ನೋದು, ಇದು ಲ್ಯಾಗ್ರಾಂಜಿಯನ್ ಎನರ್ಜಿ ಅನ್ನೋದು, ಇದು ವೆಲಾಸಿಟಿ ಡಿಪೆಂಡೆಂಟ್ ಇರಲಿಲ್ಲ, ಏನಾಗ್ತೈತಿ, ಅಕಸ್ಮಾತ್ ವೆಲಾಸಿಟಿ ಡಿಪೆಂಡೆಂಟ್ ಎಲ್ ಅನ್ನೋದು ಇರಲಿಲ್ಲ ಅಂತಂದ್ರೆ ಟೋಟಲ್ ಟರ್ಮ್ as ಇರೋರಿ. See, I can make that one as if L is not a function of Qi, not a function of Qi dot ಇದು ಫಂಕ್ಷನ್ ಆಗಿರಲಿಲ್ಲ ಅಂದ್ರೆ ಅದು, so therefore dou L by dou Qi ಏನಾಗ್ತಿತ್ತು, dou Q dot I is equal to 0 ಆಗ್ತಿತ್ತು. ಅವಾಗ ನಮ್ಮ ಟರ್ಮ್ ಏನು ಉಳಿತಿತ್ತು ಹೇಳ್ರಿ ನೋಡಿ, ಇಲ್ಲಿ
only qi is equal to there is minus dou L by dou qi ಅಷ್ಟ ಉಳಿತಿತ್ತು. It is nothing but a minus dou u by dou r type ಅದ. ಏನಿಲ್ಲ, ಇದುವರೆಗೂ ನೀವು ಕಲ್ತಿದ್ ನ್ಯೂಟನ್ ಮೆಕ್ಯಾನಿಕ್ಸ್ ಲ್ಯಾಂಗ್ರೇಂಜಿಯನ್ ಏನ್ ಮಾಡತ್ತೆ ಅನ್ನೋದನ್ನ ಜನರಲೈಸ್ಡ್ ಆಗಿ ತಗೋತಾರೆ. ಇದು n ಡೈಮೆನ್ಷನ್ಗೂ ಅಪ್ಲೈ ಆಗಿರಬೇಕು, ಯಾವ ಫಂಕ್ಷನ್ ಯಾವ್ದ್ರ ಮೇಲೆ ಡಿಪೆಂಡ್ ಇದ್ರೂ ಕೂಡ ಅಪ್ಲೈ ಆಗಿರಬೇಕು ಅಂತ ತಗೋತಾನ ಅಷ್ಟೇ. ಜನರಲಿ ನೋಡ್ರಿ, ಈ ಟರ್ಮ್ ಅನ್ನ ಅದು ವೆಲಾಸಿಟಿ ಮತ್ತು ಲ್ಯಾಂಗ್ರೇಂಜಿಯನ್ ಅನ್ನ ಇನ್ನೂ ಕೆಲವೊಂದು ಟರ್ಮ್ ಒಳಗೆ ಡಿಫೈನ್ ಮಾಡ್ಕೊತ ಹೋಗ್ತೀವಿ. ಹೆಂಗ್ ಡಿಫೈನ್ ಮಾಡ್ತೀವಿ? ಸಿ ದಿಸ್. ಈಗ ಮೊಮೆಂಟಮ್ ತಗೋತೀರಿ ನೀವು, ಕರೆಕ್ಟಾ? ಲೆಟ್ ಅಸ್ ಟೇಕ್ ದಿಸ್ ಮೊಮೆಂಟಮ್. ಈಗ ಇದು ಇಕ್ವೇಶನ್ ಏನಂತ ಬರ್ತೀವಿ? ಲ್ಯಾಂಗ್ರೇಂಜಿಯನ್ ಇಕ್ವೇಶನ್ ಅಂತ ಕರಿತೀವಿ. ಲ್ಯಾಂಗ್ರೇಂಜಿಯನ್ ಇಕ್ವೇಶನ್ ಅಂತ ಕರಿತೀವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟರ್ಮ್, ಲ್ಯಾಂಗ್ರೇಂಜಿಯನ್ ಇಕ್ವೇಶನ್. ನಿಮ್ಗೆ ಆಲ್ರೆಡಿ ಗೊತ್ತದು, ಕನ್ಸರ್ವೇಷನ್ ಥಿಯರಮ್ ಅಂಡ್ ಈಕ್ವಿಲಿಬ್ರಿಯಂ ಸಿಸ್ಟಮ್ ಅಂತ ಗೊತ್ತದು, ಕರೆಕ್ಟಾ? ಈಕ್ವಿಲಿಬ್ರಿಯಂ ಸಿಸ್ಟಮ್ ಇತ್ತು. ವಾಟ್ ಯು ಮೀನ್ ಬೈ ಈಕ್ವಿಲಿಬ್ರಿಯಂ ಸಿಸ್ಟಮ್? ಈಕ್ವಿಲಿಬ್ರಿಯಂ ಸಿಸ್ಟಮ್ ಮೀನ್ಸ್ ಟೋಟಲ್ ಫೋರ್ಸ್ ಇಸ್ ಈಕ್ವಲ್ ಟು 0. ಅಂಡ್ so a system is under conservative ಆಗಿತ್ತು. wait a second, for conservative forces ನಾ ಮಾರ್ನಿಂಗ್ ಕ್ಲಾಸ್ ಒಳಗೆ ಹೇಳತ್ತಿದ್ದೆ, ನೆನಪದ ನೋಡ್ರಿ. ಕನ್ಸರ್ವೇಟಿವ್ ಫೋರ್ಸ್ ಯು ಕ್ಯಾನ್ ಡಿಫೈನ್ ದಟ್ ಡೂ ಯು ಬೈ ಡೂ ಆರ್ ಅಂತ ಡಿಫೈನ್ ಮಾಡ್ತೀವಿ. ಈಕ್ವಲ್ ಟು 0 ಹಾಕೋತೀವಿ ಯಾವಾಗ ಅಂದ್ರೆ ಇಫ್ ಇಟ್ ಇಸ್ ಇನ್ ಈಕ್ವಿಲಿಬ್ರಿಯಂ ದಾಗಿತ್ತು ಅಂತಂದ್ರೆ, ಕರೆಕ್ಟ್? ಈಗ ಸಿಸ್ಟಮ್ ಇಸ್ ಕನ್ಸರ್ವೇಟಿವ್ ಆಗಿತ್ತು ಅಂದ್ರೆ ಇದು ನಾವು ಲ್ಯಾಂಗ್ರೇಂಜಿಯನ್ ಇಕ್ವೇಶನ್ ಹೆಂಗ್ ಬರೀತೀವಿ ಗೊತ್ತಾ? ಈಗ ಸಿಸ್ಟಮ್ ಇಸ್ ಕನ್ಸರ್ವೇಟಿವ್, ಇಫ್ ಸಿಸ್ಟಮ್ ಇಸ್ ಕನ್ಸರ್ವೇಟಿವ್ ಆಗಿತ್ತು ಅಂದ್ರೆ we generally write that as d by dt of that is dou L divided by dou qi, that is minus dou L by dou qi. ಇದು qi dot ಇದು i. ನೋಡ್ರಿ, ಇದು ವೆಲಾಸಿಟಿ, ಇದು ಪೊಸಿಷನ್. ನೋಡ್ರಿ, ದಿಸ್ ಟರ್ಮ್ ಇದು ಪೊಸಿಷನ್ ಡಿಪೆಂಡೆಂಟ್, ಇದು ವೆಲಾಸಿಟಿ ಡಿಪೆಂಡೆಂಟ್, ಟೋಟಲ್ ಎನರ್ಜಿ. ಓಕೆ, ಜನರಲಿ ನಾವೇನಂತ ಟ್ರೀಟ್ ಮಾಡ್ತೀವಿ ಅಂದ್ರೆ ಫಾರ್ ಕನ್ಸರ್ವೇಟಿವ್ ಸಿಸ್ಟಮ್ ಡೋ ಯು ಬೈ ಡೋ ಆರ್ ಇಸ್ ಈಕ್ವಲ್ ಟು 0. ಜನರಲಿ ನಾವೇನ್ ತಗೋತೀವಿ? ಡೋ ಯು ಬೈ ಡೋ ಆರ್ ಇಸ್ ಈಕ್ವಲ್ ಟು 0 ಅಂತ ತಗೋತೀವಿ. ಅಂದ್ರೆ ಇಲ್ಲಿ ಡೋ ಯು ಬೈ ಡೋ ಆರ್ ಅನ್ನೋ ಟರ್ಮ್ ಯಾವ್ದು ಅದ ಇಲ್ಲಿ? ದಿಸ್ ಡೋ ಎಲ್ ಬೈ ಡೋ ಕ್ಯೂ ಇಸ್ ನಥಿಂಗ್ ಬಟ್ ಇಟ್ ಸೀಮ್ಸ್ ಲೈಕ್ ದಿಸ್ ಡೋ ಯು ಬೈ ಡೋ ಆರ್ ಟರ್ಮ್. ಈಗ ನೋಡ್ರಿ, ನಾವೇನ್ ಮಾಡ್ತೀವಿ ಅಂದ್ರೆ ಫೋರ್ಸ್ 0 ಇತ್ತು ಅಂದ್ರೆ ಮೀನಿಂಗ್ ಏನಾದ್ರದು? ಈ ಕ್ಲಾಸಿಕಲ್ ನ್ಯೂಟನಿಯನ್ ಮೆಕ್ಯಾನಿಕ್ಸ್ ಒಳಗಡೆ ಫೋರ್ಸ್ ಇಸ್ ಈಕ್ವಲ್ ಟು ಡಿಫೈನ್ ಆಸ್ dq divided by dt, dp divided by dt. rate of change of momentum is defined as force. ಅಕಸ್ಮಾತ್ ಫೋರ್ಸ್ 0 ಇತ್ತು ಅಂದ್ರೆ ನಾವೇನಂತ ಡಿಫೈನ್ ಮಾಡ್ತೀವಿ ಇಲ್ಲಿ? if the force is equal to 0, dp by dt is equal to 0. for p is ಏನಂತ ಕನ್ಸಿಡರ್ ಮಾಡ್ತೀವಿ? p is defined as a constant term here. ನ್ಯೂಟನಿಯನ್ ಲ್ಯಾಂಗ್ರೇಂಜಿಯನ್ ಮೆಕ್ಯಾನಿಕ್ಸ್ ಒಳಗೆ ಹೆಂಗ್ ಡಿಫೈನ್ ಮಾಡ್ತೀವಿ ಗೊತ್ತಾ? ಅವ್ರ ಟೋಟಲ್ ನೆಟ್ ಫೋರ್ಸ್ ಇಸ್ ಈಕ್ವಲ್ ಟು 0 ಆಗಿತ್ತು ಅಂತಂದ್ರೆ this term is going to be 0. I left with d by dt, it is dou L by dou qi dot equal to 0. 0 ಅನ್ನೋ ಟರ್ಮ್ ಏನಿದು? it is qi is equal to 0 means generalized force ಏನು ತಗೊಂಡಿದ್ದೀವಿ ಇಲ್ಲಿ? ಜನರಲೈಸ್ಡ್ ಫೋರ್ಸ್ ಅನ್ನ 0 ತಗೊಂಡಿದ್ದೀವಿ. ಅಕಸ್ಮಾತ್ ಈ ಟರ್ಮ್ ಅನ್ನ 0 ಮಾಡ್ಕೊಂಡ್ರೆ ಇನ್ನು ಉಳಿದ ಟರ್ಮ್ ಇದು ಒಂದೇ. ಅಕಸ್ಮಾತ್ ನೆಟ್ ಫೋರ್ಸ್ ಇಸ್ ಈಕ್ವಲ್ ಟು 0 ಆಗಿತ್ತು ಅಂದ್ರೆ ಇದೇನ ಡಿಫೈನ್ ಮಾಡ್ತದ್ರಿ? ಆಕ್ಚುಲಿ ದಿಸ್ ಶುಡ್ ಬಿ qi, ಕರೆಕ್ಟಾ? ದಿಸ್ ಶುಡ್ ಬಿ qi as this is going to be 0. ಅಕಸ್ಮಾತ್ ಟೋಟಲ್ ಫೋರ್ಸ್ 0 ಆಗಿತ್ತು ಅಂದ್ರೆ ನೀವು ಏನ್ ಕನ್ಸರ್ವ್ ಆಗ್ಯದ ಅಂತ ಹೇಳ್ತೀರಿ ಇಲ್ಲಿ? ಹಿಯರ್ p is constant. ನೋಡ್ರಿ, ನ್ಯೂಟನಿಯನ್ ಮೆಕ್ಯಾನಿಕ್ಸ್ ಒಳಗಡೆ ಏನ್ ಮಾಡ್ತೀವಿ? ಮೊಮೆಂಟಮ್ ತಗೋತೀವಿ. ಮೊಮೆಂಟಮ್ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಇಸ್ ಈಕ್ವಲ್ ಟು 0 ಇತ್ತು ಅಂದ್ರೆ is equal to constant ಅಂತ ಡಿಫೈನ್ ಮಾಡ್ತೀವಿ. ಹಂಗ q force is equal to 0 ಅಂದ್ರೆ can I write this one as just a momentum, that is dp by dt? Can I write this one as dpi divided by dt? because pi ಅನ್ನೋದು ಏನಿಲ್ಲಿ? generalized momentum. ಇದು ಎಲ್ಲದಕ್ಕೂ ಅಪ್ಲಿಕೇಬಲ್ ಅದ ಅಂತ ಏನಿಲ್ಲ, ಬಟ್ ಎಲ್ಲಾ ಸಿಸ್ಟಮ್ ಅದು ಡಿಪೆಂಡೆಂಟ್ ಇರ್ಲಿಕ್ಕೆ ಬಿಡ್ಲಿ ಯಾವ್ದಿದ್ರು ಕೂಡ ನಡೀತದೆ. that's why it is generalized ಅನ್ನೋ ವರ್ಡ್ ಯೂಸ್ ಮಾಡತ್ತೀವಿ. see ನೋಡ್ರಿ, if I take this one as force is equal to 0 as dp divided by dt, then can I take this one as d by dt of this dou L divided by dou qi dot is equal to 0? then ಹಿಂಗಿಂದ್ರ
ಎರಡೂ ಕಂಪೇರ್ ಮಾಡಿದ್ರೆ can I take that one as dou L by dou QI, dou L by dou QI dot is equal to PI ಅಂತ ಬರಿಬಹುದು ನೋಡ್ರಿ ಇಲ್ಲಿ. means that is dl by dt is equal to 0 ಬರೋದು ಅಂದ್ರೆ ಮೀನಿಂಗ್ ಏನದು, this term dl by dt sorry dou L divided by dou QI dot is equal to constant ಐತಿ ಅನ್ನಂಗಿದೆ. ಇದು this is defined as a conservation of momentum, conservation of linear momentum ಒಂದು ಥಿಯರಮ್ ಇದು. ಅಲ್ಲಿ ಏನಂತ ಬರ್ತೀವಿ, p is equal to constant if force is equal to 0 ಅಂತ ತಗೋತೀವಿ. ಬಟ್ ಇಲ್ಲಿ ಹಂಗಲ್ಲ, if p is equal to constant if force is equal to 0, ಬಟ್ ಅದ ಫೋರ್ಸ್ ಕಾನ್ಸ್ಟೆಂಟ್ ಐತಿ ಅಥವಾ ಫೋರ್ಸ್ 0 ಐತಿ ಅನ್ನೋಕೆ ಮೀನಿಂಗ್ ಏನು ಲ್ಯಾಂಗ್ವೇಜಿನ ಒಳಗಡೆ is this one, is velocity dependent Lagrangian term, velocity dependent Lagrangian term. Remember, this is very very important. It is dou L divided by dou QI dot is equal to ನಾವೇನ ಬರೀತೀವಿ PI momentum ಅನ್ನು ಬರೀತೀವಿ. So this is in terms of Lagrangian. Lagrangian ಅನ್ನೋದು ಒಂದು ಟೋಟಲ್ ಎನರ್ಜಿ ಟರ್ಮ್. ಎನರ್ಜಿ ಟರ್ಮ್ ಅನ್ನ ಹಿಂಗೂ ಡಿಫೈನ್ ಮಾಡಬಹುದು ಅಂತ ಹೇಳ್ತೀವಿ ಅಷ್ಟೇ. For remember, the classical point P is defined as the classical momentum, P is defined as dP by dt is defined as force. In case of P is defined as mv there, but here we are going to define the PI is equal to dou L divided by dou QI dot. What is this dou QI dot? ಏನ್ರಿ ಇದು dou QI dot ಅಂದ್ರೆ ಇವನ್ ಬೇಕಿದ್ರೆ ನೋಡ್ರಿ, ಅಕಸ್ಮಾತ್ ಈ ಪೊಟೆನ್ಷಿಯಲ್ ಎನರ್ಜಿ ಟರ್ಮ್ ಇದ್ದಾಗ ಇದು ಪೊಟೆನ್ಷಿಯಲ್ ಎನರ್ಜಿ ಟರ್ಮ್ 0 ಮಾಡ್ಕೊಂಡಿದ್ದೀನಿ ಅಂತ ಅನ್ಕೊಳ್ಳಿ, ಪೊಟೆನ್ಷಿಯಲ್ ಇಲ್ಲಪ್ಪ ಅಂತ ಅನ್ಕೊಂಡ್ರೆ ಸೊ ಇದೊಂದು ಫಂಕ್ಷನ್ ನೋಡ್ರಿ, ಅದು dou L divided by dou QI ಅಷ್ಟೇ is equal to 0 ಅಂದ್ರೆ ಮೀನಿಂಗ್ ಏನು ಗೊತ್ತೇನ್ರಿ ಇದು. ಹಿಯರ್ ಆಕ್ಚುಲಿ ಲ್ಯಾಗ್ರಾಂಜಿಯನ್ ಹೆಂಗ್ ಬರಿತೀವಿ, ಲ್ಯಾಗ್ರಾಂಜಿಯನ್ is equal to total energy kinetic energy minus potential energy ಬರಿತೀವಿ, ರೈಟ್. ಸೊ ಕೈನೆಟಿಕ್ ಎನರ್ಜಿ ಜನರಲಿ ಹೆಂಗ್ ಬರಿತೀವಿ ನಾವು, half m xi dot square ಅಂತ ಬರಿತೀನಿ. ಒನ್ ಡೈಮೆನ್ಷನಲ್ ವೆಲಾಸಿಟಿ ಸ್ಕ್ವೇರ್ x dot ಅಂದ್ರೆ ಏನು, x dot is nothing but velocity along x dimension. then potential energy ಏನು ಬರಿತೀನಿ, half kx square ಬರಿತೀನಿ, half kx square ಬರಿತೀನಿ. ನೋಡಿ ಟೋಟಲ್ ಲ್ಯಾಗ್ರಾಂಜಿಯನ್ ಅನ್ನೋದು it depends on velocity term. ಇದನ್ನ ಜನರಲ್ ಆಗಿ ಹಿಂಗ್ ಬರಿಲ್ಲ ನೋಡ್ರಿ, L can be written as L is equal to half m q dot square minus 1 by 2 times of k. ಸ್ಪ್ರಿಂಗ್ ಸಿಸ್ಟಮ್ ಬಂದ್ರೆ half kx square ಬರಿತೀವಿ, is q square ಅಂತ ಬರಿತೀನಿ. ಲ್ಯಾಗ್ರಾಂಜಿಯನ್ ನೋಡ್ರಿ, ಲ್ಯಾಗ್ರಾಂಜಿಯನ್ ಡಿಪೆಂಡ್ as a function, it's a function of L is now function of q as well as q dot, ಎರಡರದ್ದು ಫಂಕ್ಷನ್ ಅದು. ಅಕಸ್ಮಾತ್ dou L by dou q is equal to 0 ಬಂದದಂದ್ರೆ ಮೀನಿಂಗ್ ಏನು, dou L by dou q is equal to 0 ಬಂದದಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಟರ್ಮ್ ಇಲ್ಲ ಅನ್ನಂಗ, 0 ಐತೆ ಅನ್ನಂಗ. ಓನ್ಲಿ ಲೆಫ್ಟ್ ವಿತ್ ಕೈನೆಟಿಕ್ ಎನರ್ಜಿ ಟರ್ಮ್. ಕೈನೆಟಿಕ್ ಎನರ್ಜಿನ ಜಸ್ಟ್ ಅಬ್ಸರ್ವ್ ಮಾಡಿ ನೋಡ್ರಿ, L is equal to 1 by 2 times of m qi dot square ಅದ. ಈಗ ನೀವು dou L by dou q ಅನ್ನ q dot ಇಂದ ಡಿಫರೆನ್ಶಿಯೇಟ್ ಮಾಡ್ರಿ, ಏನ್ ಬರ್ತೈತೆ ನೋಡ್ರಿ, 1 by 2 ಹಂಗೆ ಇಡ್ರಿ, m ಅನ್ನು ಹಂಗೆ ಇಡ್ರಿ, q dot ಇಂದ ಡಿಫರೆನ್ಶಿಯೇಟ್ ಮಾಡತ್ತೆ ಈ ಟರ್ಮ್ ಏನ್ ಬರ್ತದ, that is going to be 2 qi dot, then e2 cancel ಆಯ್ತು. This m into q dot is dou L by dou q dot. This m into q dot, ಇದು m into q dot ಅಂದ್ರೆ q dot is nothing but q dot I qi dot or q dot is nothing but generalized velocity. Then m ಅನ್ನೋದಕ್ಕೆ ಮಾಸ್ ಅದ, mass into velocity ಏನ್ರಿ ಇದು, actually this term is going to tell us about PI, that is generalized momentum. ಅದನ್ನ ಮೇಲೆ ನಮಗೆ ಇಕ್ವೇಷನ್ ಒಳಗೆ ಬಂದಿದ್ದದ ಹಿಂಗೂ ಡಿಫೈನ್ ಮಾಡ್ಬೋದು. if it is a potential energy dependent ಇರಲ್ಲ, kinetic energy dependent ಇತ್ತು ಅಂದ್ರೆ I can rewrite that as dou L by dou QI is equal to momentum ಅನ್ನ ಡಿಫೈನ್ ಮಾಡ್ಬೋದು. So this is what Lagrangian formulation. Based on Lagrangian, you need to remember two equations. One is L is equal to t minus v, another one is equal to is d by dt of dou L divided by dou QI, L divided by dou QI dot minus dou L by dou Q. ಇದು ಪೊಟೆನ್ಷಿಯಲ್ ಎನರ್ಜಿಯನ್ನು ರಿಪ್ರೆಸೆಂಟ್ ಮಾಡುತ್ತೆ. ಅದು ಪೊಸಿಷನ್, ಜಸ್ಟ್ ಪೊಸಿಷನ್ ಡಿಪೆಂಡೆಂಟ್ ಪೊಟೆನ್ಷಿಯಲ್ ಎನರ್ಜಿ ಟರ್ಮ್ ಇದು. ಇದು ಪೊಟೆನ್ಷಿಯಲ್ ಎನರ್ಜಿಯನ್ನು ಎಕ್ಸ್ಪ್ಲೇನ್ ಮಾಡ್ತದೆ. ದೆನ್ ಇದೇನು ಕೈನೆಟಿಕ್ ಎನರ್ಜಿಯನ್ನು ಎಕ್ಸ್ಪ್ಲೇನ್ ಮಾಡೋದು. ಟೋಟಲ್ ಎನರ್ಜಿಯನ್ನು ಅದಕ್ಕೆ L is equal to t minus v ಸಬ್ಸ್ಟಿಟ್ಯೂಟ್ ಮಾಡೋದು. ಬ್ಯಾಕ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಕ್ವಲ್ 0 ಹಾಕೊಂಡ್ರೆ ಅಂದ್ರೆ ಇಕ್ವೇಷನ್ಸ್ ಆಫ್ ಮೋಷನ್ ಬರ್ತದೆ.
ಇಕ್ವೇಷನ್ಸ್ ಆಫ್ ಮೋಷನ್ ಬರ್ತದೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಸ್ಪ್ರಿಂಗ್ ಸಿಸ್ಟಮ್ ತಗೋರಿ. ಓಕೆ, ಸ್ಪ್ರಿಂಗ್ ಸಿಸ್ಟಮ್ ತಗೋಣ ಏನಂತ ತಗೋಣ, F equal to minus kx ಬರಿತೀವ್ರಿ. ಸ್ಪ್ರಿಂಗ್ ಸಿಸ್ಟಮ್ ಒಳಗೆ ಫೋರ್ಸ್ ಅಂತ ಸ್ಟಾರ್ಟ್ ಆಗತ್ತದ. ಇದನ್ನ ಯಾಕೆ ಮಾಡೋದ್ರಿಂದ ನಾ ಹೆಂಗ್ ಬರಿಬೋದು ನೋಡ್ರಿ, m into d square x divided by dt square equal to minus kx ಅಂತ ಬರಿತೀನಿ. then ಇಲ್ಲಿಂದ d square x divided by dt square equal to minus k by m into x ಅಂತ ಬರಿತೀನಿ. ಇದರಿಂದ ಬ್ಯಾಕ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನೇನು ಬರ್ತದೆ ನೋಡ್ರಿ, d square x divided by dt square plus k by m is into x is equal to 0. ಇದು ಸಿಂಪಲ್ ಹಾರ್ಮೋನಿಕ್ ಆಸಿಲೇಷನ್ ಇಕ್ವೇಷನ್. ನೀವು ಸಾಲ್ವ್ ಮಾಡ್ಕೊತ ಹೋದ್ರೆ x of t ಸಿಗ್ತದ, ನಿಮ್ಗೆ ಪೊಸಿಷನ್ ವೆಕ್ಟರ್ ಸಿಗ್ತೈತಿ. ಇಕ್ವೇಷನ್ಸ್ ಆಫ್ ಮೋಷನ್ ಅಂತ ಕರಿತೀವಿ. Similarly, by using these Lagrangian and Lagrangian equation, force is equal to 0 for this is applicable for conservative forces. In case of Lagrangian, this equation is applicable for conservative force. ಕನ್ಸರ್ವೇಟಿವ್ ಫೋರ್ಸ್ಗೆ ಅಪ್ಲಿಕೇಬಲ್ ಅದು ಡಿಫೆಂಡ್ ಮಾಡ್ತೀವಿ. ಓಕೆ, ನಿಮ್ಗೊಂದು ಸಿಂಪಲ್ ಆಗಿ ಸಾಲ್ವ್ ಮಾಡ್ಬೇಕಂದ್ರೆ ಇಲ್ಲಿ ಬರ್ತದೆ. ಯಾವ ತರ ಸಾಲ್ವ್ ಮಾಡೋಣ ಅಂದ್ರೆ, ಒಂದು ಎಕ್ಸಾಂಪಲ್ ಸಾಲ್ವ್ ಮಾಡೋಣ, ನಮ್ಗೆ ಗೊತ್ತಾಗುತ್ತೆ ಲ್ಯಾಗ್ರೇಂಜಿಯನ್ ಎಲ್ಲಿ ಹೆಲ್ಪ್ಫುಲ್ ಆಗ್ತದೆ ನಮಗಂತ. ಈ ಸ್ಪ್ರಿಂಗ್ ಸಿಸ್ಟಮ್ ತಗೋರಿ, ಸ್ಪ್ರಿಂಗ್ ಸಿಸ್ಟಮ್ ತಗೋರಿ. ಓಕೆ, 1 minute. Okay, is it audible now? ನೋಡ್ರಿ, ಇವೆರಡು ಈಕ್ವೇಷನ್ಸ್ ಎಷ್ಟು ಇಂಪಾರ್ಟೆಂಟ್ ಅದಾವ, ಇದಕ್ಕೆ ನೆನ್ಪಿಟ್ಕೋರಿ. ಮ್ಯಾಲಿಂದ ಏನ್ ಫಾರ್ಮುಲೇಷನ್ಸ್ ಅದ ನೆನ್ಪಿಟ್ಕೋದೇನು ಏನ್ ಜरूरत ಇಲ್ಲ ಸದ್ಯಕ್ಕಂದ್ರೆ. ಇನ್ನು ಆಕ್ಚುಲಿ ಅದಕ್ಕೆ ಹಿಂದಿನ ಡೆಪ್ತ್ಗಳೆಲ್ಲ ಹೇಳ್ಬೇಕು ನಾ. ಜನರಲೈಸ್ ಎಕ್ಸಲರೇಷನ್ ಹೆಂಗ್ ಬರ್ತೈತಿ, ಜನರಲೈಸ್ ವೆಲಾಸಿಟಿ ಹೆಂಗ್ ಬರ್ತೈತಿ, ಅವಕ್ಕೆಲ್ಲ ಕೆಲವೊಂದಿಷ್ಟು ಪ್ರೊಸೀಜರ್ಸ್ ಅದಾವ, ಫಾಲೋ ಮಾಡ್ಬೇಕು. ಡೆರಿವೇಷನ್ ಫಾಲೋ ಮಾಡ್ಬೇಕಾಗತ್ತೆ. ಏನ್ ಸದಕ್ಕೆ ಬೇಡ, ಇಷ್ಟ ನೆನಪಿರ್ಲಿ ನಿಮಗೆ ಏನೇನ್ ಟರ್ಮ್ಗಳು ಏನೇನ್ ಹೇಳ್ತಾವಂತ. ಇದನ್ನ ಅಪ್ಲೈ ಮಾಡೋದು ಜಾಸ್ತಿ ಕೇಳ್ತಾನೆ ನಮ್ಮಲ್ಲಿ. ಫಾರ್ ಎಕ್ಸಾಂಪಲ್ ಒಂದು ಸ್ಪ್ರಿಂಗ್ ಮಾಸ್ ಸಿಸ್ಟಮ್ ತಗೊಂಡ್ರಿ. ಓಕೆ, ಲೆಟ್ ಅಸ್ ಟೇಕ್ ಸ್ಪ್ರಿಂಗ್ ಮಾಸ್ ಸಿಸ್ಟಮ್. ಸ್ಪ್ರಿಂಗ್ ಮಾಸ್ ಸಿಸ್ಟಮ್ ತಗೋತೀನಿ. ಓಕೆ, ಸ್ಪ್ರಿಂಗ್ ಮಾಸ್ ಸಿಸ್ಟಮ್ ತಗೋರಿ. ಸ್ಪ್ರಿಂಗ್ ಮಾಸ್ ಸಿಸ್ಟಮ್ ಒಂದು ಫಸ್ಟ್ ಗೆ ನ್ಯೂಟನಿಯನ್ ಮೆಕ್ಯಾನಿಕ್ಸ್ ಸಾಲ್ವ್ ಮಾಡೋಣ ಬೈ ಯೂಸಿಂಗ್, ಸೊ ದಟ್ ಇಸ್ ಬೈ Newtonian mechanics. Newtonian mechanics. Newtonian mechanics ಇಂದ ನ್ಯೂಟನ್ ಲಾ ಏನ್ ಹೇಳ್ತದ, ಒಂದು ಸ್ಪ್ರಿಂಗ್ ಫೋರ್ಸ್ ತೋರಿ, ಒಂದು ಸ್ಪ್ರಿಂಗ್ ತೋರಿ, ಇಲ್ಲೊಂದು ಮಾಸ್ ಇಡ್ರಿ. ಯು ಡ್ರ್ಯಾಗ್ ದಿಸ್ ಮಾಸ್ this direction with the displacement x, then the force acting on this one is equal to minus kx ಅಂತ ಬರೀತೀವಿ. This is spring force. ಈಗ ನಾ ಜಸ್ಟ್ ಸಾಲ್ವ್ ಮಾಡಿದ್ನಲ್ಲ, ಸಾಲ್ವ್ ಮಾಡಿದೆ F equal to I wrote that as minus kx ಅಂತ ಬರ್ತೀವಿ. ಇಂದ ಇಕ್ವೇಷನ್ ಆಫ್ ಮೋಷನ್ ಡಿಫೈನ್ ಮಾಡ್ತೀವಿ ಅಂತ ಹೇಳಿ. ಫೋರ್ಸ್ ಇಸ್ ಈಕ್ವಲ್ ಟು ಏನಂತ ಬರ್ನು, m into a acceleration that is equal to minus kx. ನೀವು ಡಿಸ್ಪ್ಲೇಸ್ ಮಾಡಿರಿ, ಡಿಸ್ಪ್ಲೇಸ್ ಮಾಡಿ ಬಿಟ್ಟ ತಕ್ಷಣ ಇದು ಆಸಿಲೇಟ್ ಆಗಕತ್ತದ, ಅದಕ್ಕೊಂದು ವೆಲಾಸಿಟಿ ಅದ, ವೆಲಾಸಿಟಿ ಜೊತೆಗೆ acceleration ಕೂಡ ಅದ. ಸೊ ಐ ಕ್ಯಾನ್ ರೀರೈಟ್ ದಿಸ್ ಒನ್ ಆಸ್ ಮೇ ಅನ್ನ ಹೆಂಗ್ ಬರೀತೀನಿ ಅಂದ್ರೆ ಈ ತರ ಬರೀತೀನಿ, m into d square x divided by dt square ಬರೀಬಹುದು. because acceleration is equal to dv by dt, then velocity is equal to d by dt of dx by dt. So ಇದು ಸೆಕೆಂಡ್ ಡೆರಿವೇಟಿವ್ ಆಫ್ ಪೊಸಿಷನ್ ಅದ, therefore ಏನು ಬರ್ತದೆ ನನಗೆ d square x divided by dt square ಬರ್ತದೆ. acceleration can be defined like this. Correct? Then that is equal to ಏನದ minus kx ಐತಿ ಬರ್ತೀನಿ. ನೆಕ್ಸ್ಟ್ ಮುಂದೆ ಏನು ಬರ್ತದೆ ನೋಡ್ರಿ, I will write this one as x double dot ಬರೀತೀನಿ, m x double dot is equal to minus kx ಅಂತ ಬರೀಬಹುದಾ ಇದನ್ನ. Then I can rewrite this one as m x double dot plus kx is equal to 0. So this is the equation of motion for conservative force. ನ್ಯೂಟನ್ ಲಾ ಯೂಸ್ ಮಾಡ್ಕೊಂಡು ಇದನ್ನ ಡೈರೆಕ್ಟ್ ಬರೀಬಹುದು. ಸಿಂಪಲ್ ಭಾಳ ಅನಿಸ್ತದೆ ನ್ಯೂಟನ್ ಲಾ, ಆಕ್ಚುಲಿ ಈಸಿ, ನಮಗೆ ಅಡಾಪ್ಟೇಬಲ್ ಭಾಳ ಆಗಿದೀವಿ ಅದಕ್ಕೆ. ಬಟ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ಗಳನ್ನ, ಕಾಂಪ್ಲೆಕ್ಸ್ ಮೆಕ್ಯಾನಿಕ್ ಪ್ರಾಬ್ಲಮ್ಸ್ಗಳನ್ನ ಲ್ಯಾಂಗ್ರೇಜ್ ನ್ಯೂಟನಿಯನ್ ಕಿಂತ ಲ್ಯಾಂಗ್ರೇಜ್ ಭಾಳ ಜಲ್ದಿ ಸಾಲ್ವ್ ಮಾಡ್ತದೆ. ನೋಡಿ, ಇದು ಸೇಮ್ ಸಿಸ್ಟಮ್ ದ ಸೇಮ್ equation of, this is called as equation of motion of the spring system. So this is called as equation of motion of spring mass system. Spring mass system. ಇದನ್ನು ಲ್ಯಾಂಗ್ರೇಜಿಯನ್ ಬರ್ತೀವಿ. ಲ್ಯಾಂಗ್ರೇಜಿಯನ್ ಅಕಾರ್ಡ್ ಬೈ ಲ್ಯಾಂಗ್ರೇಜಿಯನ್ ಮೆಕ್ಯಾನಿಕ್ಸ್, ಬೈ ಲ್ಯಾಂಗ್ರೇಜಿಯನ್. ಇದನ್ನ ಲಕ್ಷ ಕೊಟ್ಟು ಕೇಳ್ರಿ ಒಂದು ಸ್ವಲ್ಪ. ಇದು ಲ್ಯಾಂಗ್ರೇಜಿಯನ್ ಮೆಕ್ಯಾನಿಕ್ಸ್.
or Lagrangian formulation. First Lagrangian ಬರೀರಿ ಏನೇನು Lagrangian ಏನು ಹೇಳೋಣ that is L is equal to Lagrangian L is equal to kinetic energy minus potential energy. This term is kinetic energy term, this term is potential energy term. Okay, next ಇನ್ನೊಂದು formulation ಕೊಟ್ಟಾನೆ ಏನು d by dt of dou L divided by dou qi dot minus dou L by dou q is equal to 0 for conservative forces ಗಳಿಗೆ equal to 0 ಬರೀತೀವಿ, otherwise ನಾವು ಜನರಲ್ ಆಗಿ q ಅನ್ನು ಬರೀತೀವಿ. ಓಕೆ, ನೋಡಿ ಇದನ್ನ ಯೂಸ್ ಮಾಡ್ಕೊಂಡು ಇದೇ equation of motion ಅನ್ನು ಡಿರೈವ್ ಮಾಡಿ ತೋರಿಸ್ತೀನಿ. So okay, we'll get the same equation of motion by using Lagrangian also. First ಗೆ how to define this spring system ತಗೋರಿ. ಸ್ಪ್ರಿಂಗ್ ಸಿಸ್ಟಮ್ ತಗೊಂಡ ಇದಕ್ಕೆ ಮಾಸ್ ಹಾಕ್ರಿ, ಇದನ್ನ ಡ್ರ್ಯಾಗ್ ಮಾಡಿ ಬಿಟ್ರಿ ನೋಡ್ರಿ, ಇಲ್ಲಿಂದ ಇದನ್ನ ಡ್ರ್ಯಾಗ್ ಮಾಡಿ ಇಲ್ಲಿ ಬಿಟ್ರಿ ಅಂತ ತಿಳ್ಕೊಂಡ್ರೆ ಸಿಸ್ಟಮ್ ಅನ್ನ it has displaced to x distance ಬಿಟ್ಬಿಟ್ರೆ ಅಂದ್ರೆ ಏನಾಗುತ್ತಾ, it starts to move in this direction. ಈ ಕಡೆ ಫಾರ್ವರ್ಡ್ ಆಗಿ ಮೂವ್ಮೆಂಟ್ ಮಾಡಕತ್ತದ, ಆಸಿಲೇಟ್ ಮಾಡಕತ್ತದ. ಆಸಿಲೇಟ್ ಮಾಡಕ್ ಬಾಡಿಗೆ ವೆಲಾಸಿಟಿ ಅದ, so it is going to possess both kinetic energy plus and potential energy ಎರಡನ್ನೂ possess ಮಾಡುತ್ತೆ. How to define the kinetic energy of this one? If this having the mass m ಇತ್ತಂದ್ರೆ kinetic energy ಹೆಂಗ್ ಬರೀತೀವಿ, kinetic energy of the system is equal to half m velocity square. velocity ಏನದ ಸಿಸ್ಟಮ್ ಅದು velocity square. then velocity ಅಂತ ಬರೀ ಬದಲಿ ಇಲ್ಲಿ q ಅನ್ನೋದು ಏನಿಲ್ಲ, ಇಲ್ಲಿ ಕೋಆರ್ಡಿನೇಟ್ ಯಾವ್ದು ಆಗ್ತದೆ ಹೇಳ್ರಿ ನಮಗ. what is the coordinate of q here? because ಇದು ಒನ್ ಡೈಮೆನ್ಷನಲಿ ಮೂವ್ಮೆಂಟ್ ಮಾಡಾತದ, ಒನ್ ಡೈಮೆನ್ಷನ್ ಮೂವ್ಮೆಂಟ್ ಮಾಡಾಕತ್ತದಂದ್ರೆ this qi becomes now this qi becomes xi now xi ಕನ್ವರ್ಟ್ ಆಗ್ತದೆ. ಯಾಕಂದ್ರೆ ಒನ್ ಡೈಮೆನ್ಷನ್ ಒಂದೇ ವೇರಿಯೇಬಲ್ ಅದು qi ಬರೀತೀವಿ. ಟೂ ಡೈಮೆನ್ಷನ್ ಇತ್ತಂದ್ರೆ ಬೇರೆ ಬೇರೆ ಡಬಲ್ ವೇರಿಯೇಬಲ್ ಬರ್ತಾವೆ, y ಇದು ಬರ್ತೈತಿ x ಬರ್ತದೆ. ಇಲ್ಲಿ ಒನ್ ಡೈಮೆನ್ಷನ್ ಅಂದ್ರೆ x becomes now q because ಪೊಸಿಷನ್ ಅಂತ ಅಂದ್ರೆ ಇದು ಕೂಡ ಪೊಸಿಷನ್ ಅದು. therefore qi ಡಾಟ್ ಅಂದ್ರೆ ಮೀನಿಂಗ್ ಏನು, xi ಡಾಟ್. therefore ಈ kinetic energy ನ ಹೆಂಗೆ ಬರೀಬಹುದು ನೀವು, kinetic energy is equal to half times of m into xi dot square ಬರೀಬಹುದ್ರಿ. as half m xi dot square. then how do we write the potential energy of the same system? ಇದನ್ನ ಇಲ್ಲಿಂದ ಇಲ್ಲಿ ಡ್ರ್ಯಾಗ್ ಮಾಡ್ತಾ ಅಂದಿಟ್ರಿ, x ಅನ್ನು ಡಿಸ್ಪ್ಲೇಸ್ ಆಗಿದೆ, but how much potential energy it is going to be stored in this spring system? that is equal to half k x square ಅಂತ ತಗೋತೀವಿ. half k square is the potential energy of the spring system, half m square is the potential energy of the spring system. ಮೂವ್ಮೆಂಟ್ ಮಾಡತ್ತದ ಸ್ಟೋರು ಆಗಿದೆ ಎನರ್ಜಿ, ಬಿಕಾಸ್ ನೀವು ಇಲ್ಲಿಂದ ಇಲ್ಲಿ ಡ್ರ್ಯಾಗ್ ಮಾಡಿಬಿಟ್ರಿ ಅಂದ್ರೆ ಅದು ಸ್ಟೋರ್ ಆಗಿರ್ತದೆ ಎನರ್ಜಿ. ಇಲ್ಲಿ ಆ ಸ್ಟೋರ್ಡ್ ಎನರ್ಜಿಯನ್ನು ನಾವು ಡಿಫೈನ್ ಮಾಡೋದು ಹಾಫ್ ಕೆ ಎಕ್ಸ್ ಸ್ಕ್ವೇರ್ ಅಂತ ಡಿಫೈನ್ ಮಾಡೋದು. ಓಕೆ, ಅಕಾರ್ಡಿಂಗ್ ಟು ಲ್ಯಾಗ್ರಾಂಜಿಯನ್ ಏನು ಹೇಳ್ತಾ ನೀವು ನೋಡ್ರಿ. ಸೊ ಲ್ಯಾಗ್ರಾಂಜಿಯನ್ ಯೂಸ್ ಮಾಡ್ಬೇಕಾದ್ರೆ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಒನ್ ಎಲ್ ಇಸ್ ಈಕ್ವಲ್ ಟು ಟಿ ಮೈನಸ್ ವಿ. ಓಕೆ, ರೈಟ್ ಡೌನ್ ದ ಎಲ್ ಇಸ್ ಈಕ್ವಲ್ ನಾವು ಎಲ್ ಇಸ್ ಈಕ್ವಲ್ ಟು ಟಿ ಮೈನಸ್ ವಿ. ಅದು ಟಿ ಈಕ್ವಲ್ ಏನದು ನಿಮ್ದು ಹಾಫ್ ಎಮ್ ಎಕ್ಸ್ ಐ ಡಾಟ್ ಸ್ಕ್ವೇರ್ ಮೈನಸ್ ಹಾಫ್ k x square, half k x square. ಇದು ನಿಮ್ಮ Lagrangian. now then ಅವೇನ್ ಕೊಟ್ಟಾನ equation, Lagrangian equation ನೋಡ್ರಿ. ಅಲ್ಲಿ f equal to ma ಅಂತ ಹೆಂಗ್ ತೊಗೊಂಡ್ರಲ್ಲ, f equal to ma equal to force ಡಿಫೈನ್ ಮಾಡ್ಕೊಂಡ್ರಿ, ಅದನ್ನ ma equation ದಾಗ ಕನ್ವರ್ಟ್ ಮಾಡ್ಕೊತೋಗಿ ಪೊಸಿಷನ್ ಅದನ್ನ ಏನೋ equation ಆಫ್ ಮೋಷನ್ ಡಿಫೈನ್ ಮಾಡಿದ್ವಿ. ಇದರದ ಸೇಮ್ ಈಕ್ವಲ್ ರೋಲ್ ಅನ್ನ ಯಾವ್ದು ಪ್ಲೇ ಮಾಡ್ತದೆ ಅಂದ್ರೆ this equation plays the very important role. Write down that equation. ಏನಂತ ಬರೀರಿ, d by dt of dou L divided by dou qi dot minus dou L divided by dou q is equal to 0. ಇದನ್ನ ಬ್ಯಾಕ್ ಸಬ್ಸ್ಟಿಟ್ಯೂಟ್ ಮಾಡ್ರಿ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ x ಅನ್ನು ರಿಪ್ಲೇಸ್ ಮಾಡಿ q ಅನ್ನು ರಿಪ್ಲೇಸ್ ಮಾಡಿ d by dt yes L ಏನು ಬರ್ತದೆ ಇಲ್ಲಿ, L is equal to half m xi dot square minus half k x square. Is it correct? Divided by d by dt. It's a d by dt again. ಕೂಡ ಡಿಫರೆನ್ಷಿಯೇಟ್ ಆಗುತ್ತೆ d by dt. qi ಡಾಟ್ ಅನ್ನು ಏನಂತ ಬರಲಿಲ್ಲ, can I write this one as dxi dot minus dou L ಅದ, L ಅನ್ನು ಮತ್ತೆ ಬರೀರಿ half m xi dot square minus half k x square L ಡಿಫೈನ್ ಮಾಡಿ divided by dq ಅದ ಅಂದ್ರೆ ಏನು ತಗೊಳ್ಳಿ, dou x ತಗೋತೀನಿ equal to 0. ಡಿಫರೆನ್ಷಿಯೇಟ್ ಮಾಡ್ರಿ, ಫಸ್ಟ್ ಟರ್ಮ್ ಅನ್ನು ಡಿಫರೆನ್ಷಿಯೇಟ್ ಮಾಡ್ರಿ, ಏನೇನು ಬರ್ತದೆ ನೋಡ್ರಿ. ಅದು d by dt ಹಂಗದ ಹಂಗೆ ಬರೀತೀನಿ. ಇದನ್ನ ಫಸ್ಟ್ ಡಿಫರೆನ್ಷಿಯೇಟ್ ಮಾಡಿ, xi ಡಾಟ್ ಇಂದ ಡಿಫರೆನ್ಷಿಯೇಟ್ ಮಾಡಿ ಯಾವ ಟರ್ಮ್ ಉಳಿತೈತಿ, ಈ ಟರ್ಮ್ xi ಇದು ನೋಡಿ, ಇದು ವೆಲಾಸಿಟಿ ಡಿಪೆಂಡೆಂಟ್ ಇಲ್ಲ, ಇದು ಬಿಕಮ್ 0. ದೆನ್ ಇಲ್ಲಿ ಏನೈತಿ 1/2 m ಅದ, ನೀವು xi ಡಾಟ್ ಅನ್ನು ಡಿಫರೆನ್ಷಿಯೇಟ್ ಮಾಡಿ ಏನು ಬರ್ತೈತಿ ಹೇಳ್ರಿ, 2xi ಡಾಟ್ ಅದನ್ನ ಹಂಗೆ ಬರೀರಿ ಮೈನಸ್
ಈ ಟರ್ಮ್ ವೆಲಾಸಿಟಿ ಡಿಪೆಂಡೆಂಟ್ ಇಲ್ಲ, ಬಿಕಾಸ್ xi is ಡಿಪೆಂಡೆಂಟ್ ಇಲ್ಲ, xi is the variable now. ಅದ್ರ ಫಂಕ್ಷನ್ ಅಲ್ಲ ಇದು, therefore 0 ಆಯ್ತು. ನಾ ಆಲ್ರೆಡಿ ಹೇಳಿನಿ qi and qi ಡಾಟ್ ಬೋತ್ ಆರ್ ಇಂಡಿಪೆಂಡೆಂಟ್ ಅಂತ ಹೊಂದಿರ್ತೀವಿ ಅಂತ ಹೇಳಿ. ಇಲ್ಲಿ xi ಡಾಟ್ ಅನ್ನ x ಗೆ ಡಿಫರೆನ್ಶಿಯೇಟ್ ಮಾಡಕ್ ಬರಂಗಿಲ್ಲ, 0. ದಟ್ ಈಸ್ ವಾಟ್ dou q divided by dou q dot is equal to 0. Correct? ಆಮೇಲೆ ಸಿಮಿಲರ್ಲಿ dou qi dot divided by dou q is also 0. ವೆಲಾಸಿಟಿ ಇಂದ ಪೊಸಿಷನ್ ಡಿಫರೆನ್ಶಿಯೇಟ್ ಮಾಡಿದ್ರೆ 0 ಬರ್ತೈತಿ, ಪೊಸಿಷನ್ ಇಂದ ವೆಲಾಸಿಟಿ ಇಂದ ಡಿಫರೆನ್ಶಿಯೇಟ್ ಮಾಡಿದ್ರೆ 0 ಬರ್ತೈತಿ. ಹಂಗಿದ್ರೆ what is the value of this term? ಈ ಟರ್ಮ್ ದ ವ್ಯಾಲ್ಯೂ ಏನ್ ಬರ್ತೈತಿ ಹೇಳ್ರಿ. 1/2 ಇದು ನೋಡಿ xi ಡಿಪೆಂಡೆಂಟ್ ಐತಿ, ಇದು ಟರ್ಮ್ 0 ಆಯ್ತು, ಬಿಕಾಸ್ m is ಕಾನ್ಸ್ಟೆಂಟ್, ಎಲ್ಲಾನು ಕಾನ್ಸ್ಟೆಂಟ್ ಆಗಿ ಟ್ರೀಟ್ ಆಯ್ತು. ದೆನ್ ಈ ಟರ್ಮ್ ಉಳಿತೈತಿ, ಸೊ ಮೈನಸ್ ಆಲ್ರೆಡಿ ಅದ, ಇಲ್ಲೊಂದು ಮೈನಸ್ ಬರ್ತೈತಿ, ಮೈನಸ್ ಸೈನ್ ಆಫ್ 1/2 ಟೈಮ್ಸ್ ಆಫ್ k ಸ್ಕ್ವೇರ್ ಡಿಫರೆನ್ಶಿಯೇಟ್ ಮಾಡಿ ಏನ್ ಬರ್ತೈತಿ 2x, ದಟ್ ಇಸ್ ಈಕ್ವಲ್ ಟು 0. ನೋಡ್ರಿ ಈ ಟು ಕ್ಯಾನ್ಸಲ್ ಆತ್ರಿ. ದೆನ್ m ಅನ್ನ ಹಂಗೆ ಇಡ್ರಿ, m ಅನ್ನ ಹಂಗೆ ಇಟ್ರೆ d by dt of xi ಡಾಟ್ ಅಂದ್ರೆ ಏನು, that is nothing but x double dot. Is it correct? d by dt of x dot ಅಂದ್ರೆ meaning ಏನು, x double dot means this is nothing but dv by dt ಅನ್ನಂಗೆ. ವೆಲಾಸಿಟಿ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನು ಬರ್ತೈತಿ, acceleration ಬರುತ್ತೆ, acceleration ನಾವು x double dot ಅಂತೀವಿ. So m into x double dot minus what is this, e half cancel ಆಯ್ತು, ಇದು minus of minus plus ಬಂತು, plus kx is equal to 0. this equation, ಈ equation ನೋಡ್ರಿ, ಮ್ಯಾಲ್ ನ್ಯೂಟನ್ ನಿಂದ ಸಾಲ್ವ್ ಮಾಡಿದ ಇಕ್ವೇಷನ್ ನೋಡ್ರಿ, ಎರಡು ಸೇಮ್ ಅದಾವ. ಫಾರ್ ಲ್ಯಾಗ್ರಾಂಜಿಯನ್ ಮೆಕ್ಯಾನಿಕ್ಸ್ ಒಳಗಡೆ ಇಂಪಾರ್ಟೆಂಟ್ ಬಹಳ ಇಂಪಾರ್ಟೆಂಟ್ ಇಕ್ವೇಷನ್ಸ್ ಅಂದ್ರೆ ಇವೆ ಎರಡು. ಸೊ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಇಕ್ವೇಷನ್ಸ್ ದೀಸ್ ಟು. ಇದನ್ನ ಹೇಳ್ಬೇಕಾದ್ರೆ ಹಿಂದಿನ ಭಾಳ ಸರ್ಕಸ್ ಅದ, ಬಟ್ ಅಟ್ ಒನ್ ಟೈಮ್ ಇದನ್ನ ವೇಸ್ಟ್ ಮಾಡೋದು ಬೇಡ. ನಾವು ಅಷ್ಟು ಪ್ರಾಬ್ಲಮ್ಗೆ ಹೆಂಗೆ ಅಪ್ರೋಚ್ ಮಾಡ್ಬೋದು ಅಂತ ಹೇಳ್ಕೊತೀವಿ ಅಷ್ಟೇ. ಇಸ್ ಆರ್ ಕ್ಲಿಯರ್? ಗೊತ್ತಾಗ್ತದ ಹೆಂಗ್ ಮಾಡ್ತೀವಿ ಅಂತ ಹೇಳ್ರಿ. ಇಲ್ಲ, ಈ ಇಕ್ವೇಷನ್ಸ್ ಎರಡು ನೆನ್ಪಿಟ್ಕೋರಿ. ದಿಸ್ ಇಸ್ ಫಾರ್ ಕನ್ಸರ್ವೇಟಿವ್ ಫೋರ್ಸ್ ಗೆ ಅಪ್ಲಿಕೇಬಲ್ ಅದ, ಕನ್ಸರ್ವೇಟಿವ್ ಫೋರ್ಸ್ ಗೆ ಅಪ್ಲಿಕೇಬಲ್ ಅದ. ನಾನ್ ಕನ್ಸರ್ವೇಟಿವ್ ಇತ್ತಂದ್ರೆ ಅಲ್ಲಿ ಕ್ಯೂ ಐ ಬರ್ತೈತಿ ಮುಂದೆ, ಈಸ್ ಈಕ್ವಲ್ ಟು ಕ್ಯೂ ಐ ಬರೀತೀವಿ. ಕ್ಯೂ ಐ ಅನ್ನೋದೊಂದು ಫೈನೈಟ್ ಆಗಿರ್ತೈತಿ, 0 ಆಗಿರಂಗಿಲ್ಲ. ಫಾರ್ ಕನ್ಸರ್ವೇಟಿವ್ ಫೋರ್ಸ್ ವಿ ಆರ್ ಗೋಯಿಂಗ್ ಟು ಡಿಫೈನ್ ದಿಸ್ ಇಕ್ವೇಷನ್. ದೆನ್ ದಿಸ್ ಇಕ್ವೇಷನ್ ನೆನ್ಪಿರ್ಲಿ, ಯಾವುದೇ ಸಿಸ್ಟಮ್ ಕೊಡ್ಲಿ ಅದಕ್ಕೆ ಕೈನೆಟಿಕ್ ಎನರ್ಜಿ ಡಿಫೈನ್ ಮಾಡ್ರಿ, ಪೊಟೆನ್ಷಿಯಲ್ ಎನರ್ಜಿ ಡಿಫೈನ್ ಮಾಡ್ರಿ, ಆ ಲ್ಯಾಂಗ್ವೇಜ್ ಅಂತ ತೋರಿ, ಆ ಲ್ಯಾಂಗ್ವೇಜ್ ಅಂತಂದ ಪ್ಲಗ್ ಮಾಡಿ ಡಿಫರೆನ್ಶಿಯೇಟ್ ಮಾಡಿ ನೋಡ್ರಿ, ಇದರ ಹತ್ರ ಡಿಪೆಂಡೆಂಟ್ ಇದೆ, ಎಕ್ಸ್ ದತ್ತ ಡಿಪೆಂಡ್ ಐತೆ, ವೈ ದತ್ತ ಡಿಪೆಂಡ್ ಐತೆ, ನಿಮ್ಗೆ ಆಟೋಮೆಟಿಕ್ಲಿ ಅದ್ರ ಇಕ್ವೇಷನ್ ಆಫ್ ಮೋಷನ್ ಪಟ್ನ ಸಿಗ್ತದೆ. ಇದಾ ಕ್ಲಿಯರ್? ನೋಡಿ ಇಲ್ಲೊಂದು ಸಾಲ್ವ್ ಮಾಡ್ಯಾನ, ಇಲ್ಲೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಯಾನ ಅಂದ್ರೆ ಪ್ರೊಜೆಕ್ಟೈಲ್ ಮೋಷನ್ ಡಿಫೈನ್ ಮಾಡ್ಯಾನ. ಪ್ರೊಜೆಕ್ಟೈಲ್ ಮೋಷನ್ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋ ಗೊತ್ತಾಗ್ತೈತೆ ಆಮೇಲೆ ಲ್ಯಾಂಗ್ವೇಜ್ ಹೆಂಗೆ ಅಪ್ಲೈ ಮಾಡ್ತೀವಿ ಅಂದ್ರೆ. ಲೆಟ್ ಅಸ್ ಈಗ ಪ್ರೊಜೆಕ್ಟೈಲ್ ಮೋಷನ್ ಕ್ವಶನ್ 2. ಪ್ರೊಜೆಕ್ಟೈಲ್ ಅಂದ್ರೆ ಒಂದು ಯಾವುದೋ ಒಂದು ಮಾಸ್ ಅದ, y ಆಕ್ಸಿಸ್ ನಾಗ ಐತ್ರಿ, x ಆಕ್ಸಿಸ್ ನಾಗ ಐತಿ. ಓಕೆ, ಈಗ ಬಾಡಿ ಇಸ್ ಥ್ರೋನ್ ಹಿಯರ್, ಬಾಡಿಯನ್ನ ಹಿಂಗೆ ಥ್ರೋ ಮಾಡ್ಯಾನ, ಪ್ರೊಜೆಕ್ಟೈಲ್ ಮಾಡಿದ್ವಿ. ಓಕೆ, ಇದರ ಪ್ರೊಜೆಕ್ಟೈಲ್ ಮಾಡಿದ್ವಿ. ರೈಟ್? Then if it is thrown with a velocity, initial velocity v, for example ಇದರಿಂದ ಥ್ರೋ ಮಾಡಬೇಕಾದ ವೆಲಾಸಿಟಿ ಏನದ u ಅದ, ರೈಟ್? ಆಂಗಲ್ ಥೀಟಾ. ದೆನ್ ಥೀಟಾ ಕೊಟ್ಟನ, ಇದ್ರದ ಇಕ್ವೇಷನ್ಸ್ ಆಫ್ ಮೋಷನ್ ಫೈಂಡ್ ಔಟ್ ಮಾಡ ಅಂತ ಹೇಳಿ, ನ್ಯೂಟನ್ ಪಿ.ಯು.ಸಿ ಟಾಪಿಕ್ಸ್ ಗಳು ಯಾರ್ಯಾರು ಪ್ರೊಜೆಕ್ಟೈಲ್ ಮೋಷನ್ ಬಗ್ಗೆ ಐಡಿಯಾ ಐತೆ ಅಂದ್ರೆ ಗೊತ್ತಿರ್ತದೆ. ದಿಸ್ ವೆಲಾಸಿಟಿ ಇಸ್ ಡಿಫೈನ್ಡ್ ಆಸ್ ಆಲ್ವೇಸ್ cos theta component. This component is vertical velocity ಅಂತ ಕರಿತೀವಿ. ಈ ಯಾವುದೋ ಒಂದು ಪಾಯಿಂಟ್ ಬಂದಾಗ ಇದರ ಇಕ್ವೇಷನ್ ಆಫ್ ಮೋಷನ್ ಏನು? ಸೊ ದಿಸ್ if I want to define this position, ನೋಡ್ರಿ ಇದರ ಪೊಸಿಷನ್ ಎಲ್ಲಿ ಅದ, x, y, ಅದ the position. Generally if I take this one as a ground state ಅಂತ ಅಂದ್ರೆ ಇದು ಕೈನೆಟಿಕ್ ಎನರ್ಜಿಯನ್ನ ಇದರಿಂದ ರೆಫರ್ ಮಾಡ್ತೀವಿ, ಪೊಟೆನ್ಷಿಯಲ್ ಎನರ್ಜಿ ಮತ್ತು ಕೈನೆಟಿಕ್ ಎನರ್ಜಿ ಇದರಿಂದ ರೆಫರ್ ಮಾಡ್ತೀವಿ. ನೋಡ್ರಿ ಮತ್ತು ಇದ್ರ ಪೊಟೆನ್ಷಿಯಲ್ ಎನರ್ಜಿಯನ್ನು ವರ್ಟಿಕಲ್ ಅರ್ಥ ಡಿಫೈನ್ ಮಾಡ್ತೀವಿ, ಗ್ರೌಂಡ್ ಇಂದ ಎಷ್ಟು ಹೈಟ್ ಹೋಗ್ಯದ ಅರ್ಥ ಪೊಟೆನ್ಷಿಯಲ್ ಎನರ್ಜಿ ಡಿಫೈನ್ ಮಾಡ್ತೀವಿ. ದೆನ್ ಕೈನೆಟಿಕ್ ಎನರ್ಜಿಗೆ ನೋಡ್ರಿ ಪೊಸಿಷನ್ ಎರಡು y ಮತ್ತು x ಕೋಆರ್ಡಿನೇಟ್ ಒಳಗೆ ಐತೆ ಅಂದ್ರೆ ವೆಲಾಸಿಟಿ ಎರಡು ಕಂಪೋನೆಂಟ್ ಅದ, ಒಂದು y ಕಂಪೋನೆಂಟ್ ಅದ, ಇನ್ನೊಂದು vx ಕಂಪೋನೆಂಟ್ ಅದ. ಸೊ ದಿಸ್ ಕಂಪೋನೆಂಟ್ ಈಸ್ ಕಾಲ್ಡ್ as vx ಕಂಪೋನೆಂಟ್, ದಿಸ್ ಕಂಪೋನೆಂಟ್ ಈಸ್ ಕಾಲ್ಡ್ as vy ಕಂಪೋನೆಂಟ್. ಎರಡು ಕಂಪೋನೆಂಟ್ ಅದ ಆ ಪರ್ಟಿಕ್ಯುಲರ್ ಪಾಯಿಂಟ್ ಗೆ, ಬಿಕಾಸ್ ಇದರ ನೆಟ್ ವೆಲಾಸಿಟಿ ಈ ಕಡೆ ಹೋಗ್ತಿರ್ತೈತಿ.
ನಾವು ಜನರಲ್ ಆಗಿ ಬರಿತೀವಿ ಹಂಗ್ರಿ, ಇದನ್ನ ಯು ಕಾಸ್ಟ್ ಬರೀಕಿತನು ಬೆಟರ್ ಲೆಟ್ ಮಿ ರೈಟ್ ಲೈಕ್ ದಿಸ್. ದಿಸ್ ಇಸ್ Vx ಕಂಪೋನೆಂಟ್, ಇದು Vy ಕಂಪೋನೆಂಟ್. ಅಂದ್ರೆ ಪ್ರೊಜೆಕ್ಟೈಲ್ ಮೋಷನ್ ಯಾವ್ದೋ ಒಂದು ಲೊಕೇಶನ್ ಒಳಗಡೆ ಅದಕ್ಕೆ ಎರಡು ವೆಲಾಸಿಟಿ ಅದಾವ, ಒಂದು y ವೆಲಾಸಿಟಿ ಅದ, ಇನ್ನೊಂದು x ವೆಲಾಸಿಟಿ ಅದ. ಇದ್ರ ಲ್ಯಾಗ್ರೇಂಜನ್ಸ್ ಇದರಿಂದ ಈಕ್ವೇಶನ್ ಯೂಸ್ ಮಾಡ್ಕೊಂಡ ಈಕ್ವೇಶನ್ಸ್ ಆಫ್ ಮೋಷನ್ಸ್ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳ್ತಾನೆ. ನ್ಯೂಟನಿಯನ್ ಲಾದಿಂದನೂ ಸಾಲ್ವ್ ಮಾಡ್ತೀವಿ, ಲ್ಯಾಗ್ರೇಂಜ್ ಇಂದ ಹೆಂಗ್ ಸಾಲ್ವ್ ಮಾಡೋರು? ನೀವು ಯಾವ್ದೋ ಬೇಕಾ ಸಿಸ್ಟಮ್ ಕೊಡಿ, ಕಣ್ಣು ಮುಂಚೆ ಅದಕ್ಕೆ ಮೊದಲು ಕೈನೆಟಿಕ್ ಎನರ್ಜಿ ಪೊಟೆನ್ಷಿಯಲ್ ಎನರ್ಜಿ ಫೈಂಡ್ ಔಟ್ ಮಾಡಿ. ಕೈನೆಟಿಕ್ ಎನರ್ಜಿ ಟಿ ಟರ್ಮ್ ಇಸ್ ದ ಕೈನೆಟಿಕ್ ಎನರ್ಜಿ ಟರ್ಮ್. ಹೆಂಗ್ ಡಿಫೈನ್ ಮಾಡೋರು? ಹಾಫ್ ಎಮ್ ಅದ, ವೆಲಾಸಿಟಿ ಬೇಕು. ಈ ಪಾಯಿಂಟ್ ಬಂದ್ರೆ ವೆಲಾಸಿಟಿ ಎದ್ರದ ಐತ್ರಿ, ಬೋತ್ x axis ವೆಲಾಸಿಟಿ ಅದ, y axis ವೆಲಾಸಿಟಿ ಅದ. ಆ ಪಾಯಿಂಟ್ ವೆಲಾಸಿಟಿ ಹೆಂಗ್ ಡಿಫೈನ್ ಮಾಡಿ? vx ಸ್ಕ್ವೇರ್ ಪ್ಲಸ್ vy ಸ್ಕ್ವೇರ್ ಅಂತ ಡಿಫೈನ್ ಮಾಡ್ತೀವಿ, ಟೋಟಲ್ ವೆಲಾಸಿಟಿ ಆಫ್ ದಟ್ ಪರ್ಟಿಕ್ಯುಲರ್ ದಟ್ ಪಾಯಿಂಟ್. ಜನರಲಿ ಇಲ್ಲಿರುವಂತ ವೆಲಾಸಿಟಿ ಹೆಂಗ್ ತಗೋತೀವಿ ಅಂದ್ರೆ v ವೆಲಾಸಿಟಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಓವರ್ vx ಸ್ಕ್ವೇರ್ ಪ್ಲಸ್ vy ಸ್ಕ್ವೇರ್ ಅಂತ ತಗೊಂಡಿರ್ತೀವಿ. ಅದನ್ನ ಹಾಫ್ ಎಮ್ v ಸ್ಕ್ವೇರ್ ಅಂತ ಡಿಫೈನ್ ಮಾಡತ್ತಿದ್ರೆ ಅಂದ್ರೆ ನೋಡ್ರಿ ಇದು ಈಕ್ವೇಶನ್ ಅನ್ನ ಬರೀಬಹುದು. ಅಂದ್ರೆ ಸೊ ಈ ಪರ್ಟಿಕ್ಯುಲರ್ ಪಾಯಿಂಟ್ ಒಳಗಡೆ ಇರುವಂತ ವೆಲಾಸಿಟಿಯನ್ನ ಪರ್ಪೆಂಡಿಕ್ಯುಲರ್ ಕಂಪೋನೆಂಟ್ಸ್ ಇದಾವೆ, ಒಂದು vx ಐತಿ, vy ಐತಿ, therefore ಟೋಟಲ್ v ಅನ್ನು ಡಿಫೈನ್ ಮಾಡಬಹುದು. ಸೊ ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಓವರ್ vx ಸ್ಕ್ವೇರ್ ಪ್ಲಸ್ vy ಸ್ಕ್ವೇರ್. then t is equal to 1/2 times of kinetic energy is equal to kinetic energy t is equal to 1/2 times of m v square. like ಬರೀಬೇಕು. so therefore ಇದೇನಾಗ್ತದೆ? t is equal to 1/2 times of m into vx square plus vy square ಅಂಡರ್ ರೂಟ್ ಅದ ಹೋಲ್ ಸ್ಕ್ವೇರ್ ಬಂದಿರ್ತೈತಿ, ಎರಡು ಕ್ಯಾನ್ಸಲ್ ಔಟ್ ಆಗ್ತವೆ. ಡೈರೆಕ್ಟ್ ಆಗಿ ಇದನ್ನಷ್ಟೇ ಬರೀಬಹುದು. ಬಿಕಾಸ್ ದಿಸ್ ಇಸ್ ಅಂಡರ್ ರೂಟ್ ಹೋಲ್ ಸ್ಕ್ವೇರ್ ಅಂತಂದ್ರೆ ಕೂಡ ಹೆಂಗ್ ಬರೀತೀವಿ? t is equal to 1/2 times of m vx square plus vy square ಬರೀತೀವಿ. ದೆನ್ ಇದನ್ನ ನೋಡ್ರಿ, ಇದನ್ನ ಜನರಲೈಸ್ಡ್ ವೆಲಾಸಿಟಿ ಒಳಗಡೆ ಬರೆದ್ರೆ this one as t is equal to 1/2 times of m into x dot square plus y dot square ಬರೀಬಹುದ್ರಿ. x dot square y dot square kinetic energy ಬರೀಬಹುದು. Similarly, can you write the potential energy for this? The potential energy ಬರೀರಿ. Potential energy defined as v is equal to ನೋಡ್ರಿ ಯಾವ್ದೋ ಲೊಕೇಶನ್ ಪೊಟೆನ್ಶಿಯಲ್ ಎನರ್ಜಿ ಅನ್ನ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್, x ಅನ್ನೋದು ಇದು ಗ್ರೌಂಡ್ ಐತಿ, ಹಾಂಗ್ x ಪೊಟೆನ್ಶಿಯಲ್ ಎನರ್ಜಿ ಬರಂಗಿಲ್ಲ. ಈ ಗ್ರೌಂಡ್ ಇಂದ ಎಷ್ಟು ಹೈಟ್ ಹೋಗ್ಯದ ಅದ ಬರ್ತೈತ್ರಿ. ಒಂದ್ ಸರ್ಟನ್ ಯಾವ್ದೋ ಒಂದು ಲೊಕೇಶನ್ ಒಳಗಡೆ ಇದ್ರ ಹೈಟ್ h ಬದ್ಲಿ h is equal to y ತಗೋಣ. therefore ಪೊಟೆನ್ಶಿಯಲ್ ಎನರ್ಜಿ ಹೆಂಗ್ ಡಿಫೈನ್ ಮಾಡ್ತೀರಿ? ಗ್ರೌಂಡ್ ದಿಂದ ಅದ್ರದ ಎಷ್ಟು ಹೈಟ್ ಹೋಗ್ಯದ ಒಂದು ಪೊಟೆನ್ಶಿಯಲ್ ಎನರ್ಜಿ ಹೇಳ್ತೈತಿ. therefore that is given by mg h. h ಅನ್ನೋ ಜನರಲೈಸ್ಡ್ ಲೊಕೇಶನ್ ಏನು ತಗೊಳ್ಳಿ? mgy ತಗೋಣ. because along only y axis was ಡಿಫೈನ್ ಮಾಡ್ತೀವಿ ಪ್ರೊಜೆಕ್ಟೈಲ್ ಒಳಗ. then ಬಟ್ ಕ್ವಿಕ್ ಆಗಿ L is equal to ನೋಡ್ರಿ, L is equal to t minus v. t ಏನೈತಿ? half m xi dot square plus y dot square minus v is equal to mgy. yes, t minus v ಬರ್ತದೆ. ಲ್ಯಾಗ್ರೇಂಜಿಯನ್ ಈಕ್ವೇಶನ್ ಏನಂತದು? that is dou L divided by dou q dot into d by dt of dou L by dou q dot minus dou L by dou q is equal to 0. ಇಲ್ಲಿ q ಎರಡು ಅದಾವ, ಯಾವಾಗ? one q is a function of x and y both. x and y ಮತ್ತು t ಎರಡೂದ್ರದ್ದು ಫಂಕ್ಷನ್ ಐತಿ. ಇಂಡಿವಿಜುವಲಿ ಡಿಫರೆನ್ಶಿಯೇಟ್ ಮಾಡಬೇಕಾಗುತ್ತೆ. therefore first equation becomes, first equation can be defined as d by dt of dou L, that is dou L by dou q dot ಅನ್ನು ನಾನು ಏನಂತ ಬರೀಬೇಡಿ? dou xi dot ಬರೀತೇವೆ minus dou L by dou x is equal to 0 ಬರೀತೇವೆ. this is one equation along x axis. ಇನ್ನೊಂದು along y axis ಬರೀನಿ. ಇಲ್ಲಿ y axis ಸಪರೇಟ್ ಆಗಿ ಬರೆದ್ರೆ d by dt of that is dou L divided by dou y dot minus dou L divided by dou y is equal to 0. dou L divided by dou y dot minus dou L by dou y is equal to 0. ಈಗ ಬರೀ ಲ್ಯಾಗ್ರೇಂಜ್ ಏನು ಬರೋದು ನಂಗೆ ಡಿಫರೆನ್ಶಿಯೇಟ್ ಮಾಡಿ ಇದ್ರ ಈಕ್ವೇಶನ್ ಏನು ಬರ್ತದೆ ಹೇಳ್ತೀರಿ? what is the equation for this? what is the equation for this? ನೋಡಿ ಟ್ರೈ ಮಾಡ್ರಿ. So let us take the projectile motion here. The projectile motion, if you throw like this, so ಇದು along the x axis ಇದ್ರದ್ದು ax component ಏನಿರ್ತದ
0 ಆಗಿರ್ತೈತಿ. ಬಟ್ ಆಸ್ ಇಟ್ ಈಸ್ ಗೋಯಿಂಗ್ ಅಲಾಂಗ್ ವೈ ಆಕ್ಸಿಸ್ ಇಟ್ ಈಸ್ ಗೋಯಿಂಗ್ ಅಗೇನ್ಸ್ಟ್ ದ ಗ್ರಾವಿಟಿ, ಎಲ್ಲ ಕಡೆ ಅಗೇನ್ಸ್ಟ್ ದ ಗ್ರಾವಿಟಿ ಮೇಲೆ ಹೋಗ್ತಿರ್ತೈತಿ ಪ್ರೊಜೆಕ್ಟೈಲ್. ಎಕ್ಸಲರೇಷನ್ ಏನು ಬರಿತೀವಿ, ಎ ವೈ ಕಂಪೋನೆಂಟ್ ಅನ್ನ ಮೈನಸ್ ಜಿ ಅಂತ ಬರಿತೀವಿ. ದಟ್ ಇಸ್ ಟ್ರೂ. ಅಲಾಂಗ್ ಎಕ್ಸ್ ಆಕ್ಸಿಸ್ ಎಕ್ಸಲರೇಷನ್ ಇರಂಗಿಲ್ಲ, ಅಲಾಂಗ್ ವೈ ಆಕ್ಸಿಸ್ ಎಕ್ಸಲರೇಷನ್ ನೆಗೆಟಿವ್ಲಿ ಇರ್ತದ ಅಂತ ಪ್ರೊಜೆಕ್ಟೈಲ್ ಮೋಷನ್ ಹೇಳ್ತದೆ. ಬೇಕಾದಂತ ಕಾಂಪ್ಲಿಕೇಟೆಡ್ ಸಿಸ್ಟಮ್ ಅನ್ನು ಕೂಡ ನಾವು ಲ್ಯಾಂಗ್ರೇಂಜ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು. ನಾಳೆ ಮಾರ್ನಿಂಗ್ ಬಂದ ತಕ್ಷಣ ಇನ್ನೊಂದು ಇದ್ರ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೇನೆ ರೀ.